ಶಾಂತಿ. ಇವತ್ತಿನ ವಿಷಯ ತಪಸ್ವಿ ಮೂರ್ತಿ. ಆತ್ಮೀಯರೇ, ಯಾರಿಗೆ ತಪಸ್ವಿ ಅಂತ ಹೇಳ್ತಾರೆ? ಲೌಕಿಕದಲ್ಲಿ ತಪಸ್ವಿ ಅಂತ ಯಾರಿಗೆ ಹೇಳ್ತಾರೆ? ಋಷಿ ಮುನಿಗಳಿಗೆ. ಅವ್ರೆಲ್ಲಿರ್ತಾರೆ ತಪಸ್ ಮಾಡ್ಲಿಕ್ಕೆ? ಕಾಡಲ್ಲಿ ಅಲ್ಲೋಗ್ಬಿಟ್ಟು ಏನ್ ಮಾಡ್ತಾರೆ? ತಪಸ್ ಮಾಡ್ತಾರೆ. ಯಾಗದ ಬಗ್ಗೆ ಮಾತಾಡ್ತಿಲ್ಲ ಬಾಬಾ, ತಪಸ್ಸಿನ ಬಗ್ಗೆ ಮಾತಾಡ್ತಿದ್ದಾರೆ. ಕಣ್ಣು ಮುಚ್ಕೊಂಡು ಕಣ್ಣು ಮುಚ್ಕೊಂಡು ತಪಸ್ಸನ್ನು ಮಾಡ್ತಾರೆ. ಯಾರ ಪ್ರತಿ? ಭಗವಂತನ ಪ್ರತಿ, ಸ್ವಯಂ ಪ್ರತಿ. ಮೇನ್ ಬ್ರಹ್ಮತತ್ವ. ಸರಿ, ನೋಡಿ, ತಪಸ್ಸು ಅಂತಂದ್ರೆ ನಾವು ಏನು ಫಿಲ್ಮಲ್ಲಿ ನೋಡಿದೀವಿ ಅಥವಾ ಜನ ಏನು ಮಾತಾಡ್ಕೊಳ್ತಾರೆ, ಒಬ್ಬ ವ್ಯಕ್ತಿ ಏಕಾಂತದಲ್ಲಿರ್ತಾನೆ, ಯಾರದೇ ಜೊತೆ ಇರ್ಲಿಕ್ಕೆ ಇಷ್ಟಪಡಲ್ಲ. ಗುಹೆಯಲ್ಲಿ, ಕಾಡಿನಲ್ಲಿ, ಅಥವಾ ಎಲ್ಲೋ ಒಂದ್ ಕಡೆ ಏಕಾಂತದಲ್ಲಿ ಏನ್ ಮಾಡ್ಬೇಕು? ಅವನಿರ್ಬೇಕು. ಅವನ ಮನಬುದ್ಧಿ ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಇರ್ಬೇಕು. ಹೌದಾ? ಅವನ ಮನಬುದ್ಧಿ ಯಾರಲ್ಲಿ ಇರ್ಬೇಕು? ಪರಮಾತ್ಮನಲ್ಲಿ. ತಪನ ಅಂತಂದ್ರೆ ಬೇಕು 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 ಅಂತ ಅವನಿಗೆ ಅನಿಸ್ಬೇಕು. ಅನಿಸಿದಾಗ ಅವನು ಏಕಾಂತದಲ್ಲಿ ಕುಳಿತುಕೊಂಡು ಅವನ ಮನಬುದ್ಧಿಯನ್ನ ಪರಮಾತ್ಮನಲ್ಲಿಟ್ಟು ಪರಮಾತ್ಮನ ಸುಖದ ಅನುಭವವನ್ನ ಮಾಡುವಂಥದ್ದು ತಪಸ್ಸು. ಅಲ್ಲಿ ಭಕ್ತಿ ಮಾರ್ಗದಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ, ತಮ್ಮನ್ನ ನಾವು ಶರೀರ ಅಂತ ತಿಳ್ಕೊಂಡಿರುವಂತ ಕಾರಣದಿಂದ ಶರೀರವನ್ನ ಏಕಾಂತದಲ್ಲಿ ಇಡುವಂತ ಪ್ರಯತ್ನವನ್ನ ಅವರು ಮಾಡಿದ್ದಾರೆ. ಯಾಕಂದ್ರೆ ಬೇರೆಯವ್ರ ಜೊತೆಲಿ ಇದ್ದಾಗ ಅವರ ಮನಸ್ಸು ಸಂಚಲವಾಗತ್ತೆ, ಅವ್ರ ವೈಬ್ರೇಷನ್ ಪ್ರಭಾವ ಬೀಳ್ತದೆ. ಅವಾಗ ಆ ಕಡೆ ಈ ಕಡೆ ಗಮನ ಹೋಗಿದ್ದಿದ್ರೆ ಮನಸ್ಸು ಪರಮಾತ್ಮನಲ್ಲಿ ಇಡ್ಲಿಕ್ಕಾಗಲ್ಲ ಹೇಳುವಂತ ಕಾರಣದಿಂದ ತಮ್ಮ ಶರೀರವನ್ನ ಎಲ್ಲೂ ಶಬ್ದ ಇರಬಾರ್ದು, ಎಲ್ಲ ಜನನ ನಿವಾಸ ಇರಬಾರ್ದು, ಎಲ್ಲೂ ಅವ್ರಿಗೆ ಡಿಸ್ಟರ್ಬೆನ್ಸ್ ಇರಬಾರ್ದು ಅಂತ ಜಾಗದಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಪರಮಾತ್ಮನಲ್ಲಿ ಅಥವಾ ಒಂದು ಅವನ ನಾಮದಲ್ಲಿ ಶ್ರೀರಾಮ್ ಜಯ ರಾಮ್ ಜೈ ಜಯ ರಾಮ್ ಅಂತನೋ, ಹರೇ ರಾಮ್ ಹರೇ ಕೃಷ್ಣ ಅಂತನೋ ಯಾವುದೋ ಒಂದು ಶ್ಲೋಕದ ಮೂಲಕ ಏನು ಮಾಡುವಂಥದ್ದು? ಪರಮಾತ್ಮನಲ್ಲಿ ಮನಸ್ಸನ್ನ ಇಡುವಂಥದ್ದು. ಇಲ್ಲಿ ಆತ್ಮೀಯರೇ, ತಪಸ್ವಿ ಮೂರ್ತಿ ಎದುರುಗಡೆಗೆ ಜನ ಇಡ್ತಾರೋ ಇರಲ್ವೋ? ಇರಲ್ಲ. ಭಕ್ತರು ಇರ್ತಾರ? ಇರಲ್ಲ. ಇಲ್ಲಿ ಮತ್ತು ಅಬ್ಬಾಸ್ ಇದು ಕಟ್ ಆಗ್ತಿದೆ ಯಾಕಂದ್ರೆ ಜಯಂತಿ ಅಕ್ಕ ನೀವು ಮಾತಾಡೋದು. ಓಕೆ, ಸರಿ. ಇಲ್ಲಿ ಮೂರ್ತಿ ಅಂದ್ರೆ ಜನಬಾಹುಳ್ಯದಿಂದ ದೂರ ಇರ್ತಾರೆ. ಅಂದ್ರೆ ಆತ್ಮೀಯರೇ, ನೀವು ಯೋಗವನ್ನ ಮಾಡಬೇಕಾದ ನೀವು ಬಾಬಾ ಅಷ್ಟೇ, ಬೇರೆ ಏನು ಇರ್ಕೊಡುದು. ನಿಮಗೆ ಶರೀರ ಇಲ್ಲಾದ್ರೂ ಇರ್ಲಿ, ಇಂಪಾರ್ಟೆಂಟ್ ಅದಲ್ಲ. ಇಂಪಾರ್ಟೆಂಟ್ ಯಾವುದು? ನಾನು ಆತ್ಮ ಮತ್ತು ಬಾಬಾ ಇಬ್ಬರೇ. ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ ಪರಮಾತ್ಮನಿಂದ ಏನು ಆಸ್ತಿ ಸಿಗ್ತಾ ಇದೆ, ಏನು ಗುಣಗಳಿದ್ದಾವೆ, ಏನು ವಿಶೇಷತೆಗಳಿದ್ದಾವೆ, ಏನು ಶಕ್ತಿ ಇದೆ, ಅದನ್ನ ಅನುಭವ ಮಾಡೋದು ಅಷ್ಟೇ ಕೆಲಸ. ಬಿಟ್ರೆ ಅಲ್ಲಿ ವಿಕರ್ಮ ವಿನಾಶ ಆಗ್ತಾ ಇದೆ ಅಂತನೋ, ವಿಶ್ವ ಕಲ್ಯಾಣ ಆಗ್ತಾ ಇದೆ ಅಂತನೋ, ನನ್ನ ಶಕ್ತಿ ಮೂರು ಲೋಕಕ್ಕೆ ಹೋಗ್ತಾ ಇದೆ ಅಂತನೋ, ಅದು ಯಾವುದೂ ಕೂಡ ಅಲ್ಲಿ ಬರಕೂಡದು. ತಪಸ್ಸಿನಲ್ಲಿ ಯಾರ್ಯಾರು? ನಾನು ಮತ್ತು ಪರಮಾತ್ಮ. ಏಕ್ ಬಾಪ್ ದೂಸರಾ ನ ಕೋಯಿ. ನಾನು ಭಗವಂತ ಅಷ್ಟೇ. ಭಗವಂತನಲ್ಲಿ ಸಂಪೂರ್ಣ ಮನಸ್ಸನ್ನ ಅವನಲ್ಲಿ ಮಾತ್ರ ಇಟ್ಟು ಅವನಲ್ಲಿರುವಂತಹ ಗುಣ ವಿಶೇಷತೆಗಳ ಅನುಭವವನ್ನ ಮಾಡುವಂಥದ್ದು. ಸರಿ, ಅದು ತಪಸ್ಸು. ನಾನು ಪ್ರಯತ್ನವನ್ನ ಮಾಡ್ತೇನೆ, ನಾನು ನನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಇಡ್ತೇನೆ, ಕಷ್ಟಪಟ್ಬಿಟ್ಟು ಬಿಂದು ಅಂತ ಇಡ್ತೇನೆ, ಪ್ರಕಾಶ ಅಂತ ಇಡ್ತೇನೆ, ಒಳಗಡೆಗೆ ಇಡ್ತೇನೆ. ಇದು ತಪಸ್ಸು.
ಬೇಕು ಅಂತ ಅನಿಸಿದಾಗ ನಾವು ಆ ಕರ್ಮವನ್ನು ಮಾಡ್ತೀವಿ. ವಿಶೇಷವಾಗಿ ಅದಕ್ಕೆ ನಾವು ಅಮೃತ ವೇಳೆಯನ್ನು ಪ್ರಿಫರ್ ಮಾಡ್ತೀವಿ. ಯಾಕಂದ್ರೆ ಹೊರಗಡೆ ಎಲ್ಲೂ ಕೂಡ ಶಬ್ದ ಇರೋದಿಲ್ಲ, ಜನ ಎಲ್ಲ ಮಲ್ಕೊಂಡಿರ್ತಾರೆ. ಅದಕ್ಕಾಗಿ ಆ ಸಮಯವನ್ನು ನಾವು ಪ್ರಿಫರ್ ಮಾಡ್ತೀವಿ. ಅಥವಾ ಮೌಂಟ್ ಅಬುಗೆ ಹೋದಾಗ ಅಲ್ಲಿ ಅದನ್ನು ಪ್ರಿಫರ್ ಮಾಡ್ತೀವಿ, ಬಟ್ಟಿಗಳಿಗೆ ಹೋದಾಗ. ಆದರೆ ನಾನು ಮಾಡುವಂತ ತಪಸ್ಸಿಗೂ ನನಗೆ ಬೇಕು ಅಂತ ಹೇಳ್ಬಿಟ್ಟು ನನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಕಷ್ಟಪಟ್ಟು ಪರಿಶ್ರಮದಿಂದನೋ ಖುಷಿಯಿಂದ ಇಡೋದಕ್ಕೂ ತಪಸ್ವಿ ಮೂರ್ತಿಗೂ ವ್ಯತ್ಯಾಸ ಇದೆ ಆತ್ಮೀಯರೇ. ತಪಸ್ಸಿನಲ್ಲಿ ನೀವು ನಿಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಡುವಂತ ಪ್ರಯತ್ನವನ್ನ ಮಾಡ್ತೀರಾ. ತಪಸ್ವಿ ಮೂರ್ತಿಯಲ್ಲಿ ನೀವು ನಿಮ್ಮ ಮನಸ್ಸನ್ನು ಸುಮ್ಮನೆ ಇಟ್ಟಿರ್ತೀರಷ್ಟೇ. ಆದ್ರೆ ಅನುಭವ ಮಾಡ್ಲಿಕ್ಕೆ ಭಗವಂತ ಕಾರಣೀಕರ್ತನಾಗಿರ್ತಾನೆ. ಅಂದ್ರೆ ಕೇವಲ ನಿಮಗೆ ಮಾತ್ರ ಪ್ರೀತಿಯನ್ನು ಕೊಡ್ತಾ ಇರ್ತಾನೆ. ಹೇಗೆ ಒಂದು ಅಮ್ಮ ಮಡಿಲಲ್ಲಿ ಮಗುವನ್ನು ಇಟ್ಬಿಟ್ಟು ಆಲಿಂಗನವನ್ನ ಮಾಡಿ ಆ ಮಗುಗೆ ಹಾಲು ಕುಡಿಸ್ತಾ ಇದ್ರೆ ಅಲ್ಲಿ ಮಗುವನ ಪರಿಶ್ರಮ ಜಾಸ್ತಿ ಇದೆಯೋ ತಾಯಿಯ ಪರಿಶ್ರಮ ಜಾಸ್ತಿ ಇದೆಯೋ? ತಾಯಿ ಪರಿಶ್ರಮ. ಹೌದು ತಾನೆ? ಮಗು ಓಡೋಗಿ ಅಮ್ಮನ ಹತ್ರ ಕೂತ್ಕೊಳ್ಳೋದು, ಮಗು ಅಪ್ಪುಗೆ ಹಾಕೋದು, ಅದು ಮಗುವಿನ ಪರಿಶ್ರಮ. ಹೌದು, ಅಮ್ಮ ಬೇಕು ಅಂತ, ಹೌದಾ? ಆದ್ರೆ ಅಮ್ಮನೇ ಬಂದ್ಬಿಟ್ಟು ತನ್ನ ಒಡಿಲಿನಲ್ಲಿ 2 ಕೈಯಿನ ಆಲಿಂಗನದಲ್ಲಿ ಕುಳಿಸಿಬಿಟ್ಟು ಪ್ರೀತಿಯಿಂದ ತನ್ನಲ್ಲಿರುವಂತ ಎದೆಯ ಹಾಲನ್ನು ಕುಡಿಸ್ತಾ ಇದ್ದಾಗ, ಜೊತೆಗೆ ಆ ಪ್ರೀತಿ ಮಾಡ್ತಿದ್ದಾಗ, ಅಥವಾ ಆ ಅಮ್ಮ ಆ ಮಗುಗೆ ಮುತ್ತು ಕೊಡ್ತಾ ಇದ್ದಾಗ, ಹಣೆಯ ಭಾಗವನ್ನ ನೇವರಿಸಿದಾಗ ಅಲ್ಲಿ ಪುರುಷಾರ್ಥ ಪ್ರಯತ್ನವನ್ನು ಯಾರು ಮಾಡ್ತಿದ್ದಾರೆ? ಅಮ್ಮನೇ. ತಾಯಿ. ಅನುಭವ ಯಾರಿಗಾಗ್ತಾ ಇದೆ? ಮಗುವಿಗೆ. ಮಗುಗೆ. ಹೌದು ತಾನೆ? ಇಲ್ಲಿ ತಪಸ್ವಿ ಮೂರ್ತಿ ಕಾರ್ಯದಲ್ಲಿ ಭಗವಂತ ನಿಮ್ಮನ್ನ ಪ್ರೀತಿ ಮಾಡ್ತಿದ್ದಾರೆ. ಯಾಕೆ? 5,000 ವರ್ಷದಿಂದ ನೀವು ಅವನಿಂದ ದೂರ ಆಗಿದ್ದೀರಿ. ನಿಮ್ಮ ಮನೆ ಬಿಟ್ಬಿಟ್ಟು ಓಡ್ ಬಂದ್ಬಿಟ್ಟಿದಾರ ಇಲ್ಲಿ, ಅಲ್ವಾ? ನಿಮಗೆ ಎಷ್ಟು ಭಗವಂತ ಬೇಕು ಅಂತ ಅನಿಸ್ತಾ ಇದೆಯೋ ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ಪರಮಾತ್ಮನಿಗೂ ಕೂಡ ಭಗವಂತನ ಪ್ರೀತಿ ಬೇಕು ಅಂತ ಅನಿಸ್ತಾ ಇದೆ. ಆಗ ಅವನು ನಿಮ್ಮ ಮನಸ್ಸನ್ನ ತೆಗೆದುಕೊಂಡು ತನ್ನ ಆ ಪ್ರೀತಿಯ ಭಾವವನ್ನ, ಶಕ್ತಿಯನ್ನ ಕೊಟ್ಟಾಗ ಅವಾಗ ನೀವೇನಾಗ್ತೀರಿ? ತಪಸ್ವಿ ಮೂರ್ತಿಗಳಾಗ್ತೀರಿ. ಅಂದ್ರೆ ಆ ಕರ್ಮಕ್ಕೋಸ್ಕರ ನೀವೇನು ಮಾಡ್ತಾ ಇಲ್ಲ. ಯಾರು ಮಾಡ್ತಿದ್ದಾರೆ? ಭಗವಂತ ಮಾಡ್ತಾ ಇದ್ದಾರೆ. ಅದೇ ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಹೇಳ್ತೇನೆ ಆತ್ಮೀಯರೇ, ನಿಮ್ಗೆ ಅನುಭವ. ಕೆಲವೊಂದ್ಸಲ ನಾವು ಯೋಗವನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಸೇವಾ ಕೇಂದ್ರಗಳಲ್ಲಿ, ನಮ್ಮ ಮನೆಗಳಲ್ಲಿ ಬಾಬಾ ರೂಮನ್ನ ಮಾಡಿ, ರೆಡ್ ಲೈಟ್ ಅನ್ನು ಹಾಕಿ, ಟ್ರಾನ್ಸ್ಲೇಟರ್ ಮಾಡಿ, 500 ರೂಪಾಯಿ ಗುಲಾಬಿ ಹೂವಿನ ಹಾರ ಹಾಕಿ, ಹಾಡಾಕಿ, ಕಾಮೆಂಟ್ರಿ ಹಾಕಿ, ಅಗರಬತ್ತಿ ಹಾಕಿ, ಏನು ಮಾಡಿದ್ರು ಯೋಗ ಹತ್ತೋದೇ ಇಲ್ಲ. ಸರಿನಾ? ಕೆಲವೊಂದ್ಸಲ ಏನಾಗತ್ತೆ ಅಂತಂದ್ರೆ ನಾವೆಲ್ಲೋ ತರಕಾರಿ ಮಾರ್ಕೆಟ್ ಅಲ್ಲಿ ಇರ್ತೀವಿ, ಎಲ್ಲೋ ಒಂದ್ ಕಡೆಗೆ ಇರ್ತೀವಿ, ಟಕ್ ಅಂತ ಮನಸ್ಸೇನಾಗ್ಬಿಟ್ಟು ಶಾಂತವಾಗ್ಬಿಡ್ತು. ನಾವು ಸ್ಪಷ್ಟವಾಗಿ ಗೊತ್ತಾಗತ್ತೆ ನಾನೇನು ಮಾಡ್ತಾ ಇಲ್ಲ. ನೀವು ರಾಜಯೋಗ ಮಾಡಬೇಕು ಅಂತ ನಿಮ್ಗೆ ಸ್ಮೃತಿ, ಸಂಕಲ್ಪ, ಯೋಚನೆ, ಚಿಂತೆ ಏನೂ ಇರೋದಿಲ್ಲ. ಟಕ್ ಅಂತ ಏನಾಗ್ಬಿಡ್ತದೆ, ಶಾಂತಿ ಅನುಭವ. ಅವಾಗ ಈ ಪುರುಷಾರ್ಥ ಯಾರು ಮಾಡಿದ್ದಾರೆ? ಬಾಬಾ. ಯಾಕಂದ್ರೆ ಅಲ್ಲಿ ನೀವು ಮತ್ತೆ ನಿಮ್ಮ ಅಪ್ಪ ಇಬ್ರೇ ತಾನೇ. ಹೌದು. ಮಗು ಓದ್ತಾ ಇರ್ತದೆ, ಮಗು ಟೀ ಕುಡಿಬೇಕು ಅಂತ ಇರೋದಿಲ್ಲ. ಆದ್ರೆ ಅಮ್ಮ ಬಂದು ಮಗುವನ್ನು ಕುಳಿಸ್ಬಿಟ್ಟು ಟೀ ಕುಡಿಸ್ತಾಳಲ್ಲ, ಪ್ರಯತ್ನ ಯಾರ್ದಿರ್ತದೆ? ಅಮ್ಮಂದಿರ್ತದೆ. ಹಾಗೆ ನೀವು ಕರ್ಮವನ್ನು ಮಾಡಬೇಕಾದ್ರೆ ಭಗವಂತನ ಪ್ರೀತಿಯ ಅನುಭವ ನಿಮ್ಗೆ ಆಗ್ತಾ ಇದೆಯಾ? ಹೀಗೆ ನೀವು ತಪಸ್ಸನ್ನ ಮಾಡಿದಾಗ, ಗಂಟೆಗಟ್ಟಲೆ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ, 3 ದಿನ ಬಟ್ಟೆಯಲ್ಲಿ ಇಟ್ಟಾಗ ಆಗುವಂತ ಅನುಭವ ಸ್ವಲ್ಪ ಸೆಕೆಂಡಲ್ಲಿ, ಸ್ವಲ್ಪ ನಿಮಿಷದಲ್ಲಿ, ತಕ್ಷಣದಲ್ಲಿ ಭಗವಂತ ನಿಮ್ಮ ಜೊತೆಯಲ್ಲಿರುವಂತ ಅನುಭವ ಆಗ್ಬೇಕು. ನೀವು ಬಾಬಾ ಅಷ್ಟೇ. ಅಲ್ಲಿ ಬೇರೆ ಯಾವುದೇ ವಿಷಯ, ಪುರುಷಾರ್ಥ, ಸಾಧನೆ, ಸೇವೆ ಹೇಳುವಂಥದ್ದು ಇರಕೂಡದು. ಇದಕ್ಕೇನ್ ಹೇಳ್ತಾರೆ? ತಪಸ್ವಿ ಮೂರ್ತಿ. ನೀವು ನಿಮ್ಮ ಮನಸ್ಸು ಬುದ್ಧಿಯನ್ನು ಪರಮಾತ್ಮನಲ್ಲಿಟ್ರೆ ಅದು ತಪಸ್ಸು. ಪರಮಾತ್ಮನೇ ನಿಮ್ಮನ್ನ ಪ್ರೀತಿಯನ್ನ ಮಾಡಿದ್ರೆ, ಶಕ್ತಿಯನ್ನ ಕೊಟ್ರೆ, ಸ್ನೇಹವನ್ನ ಕೊಟ್ರೆ, ಅನುಭವವನ್ನ ಮಾಡಿದ್ರೆ, ಅವಾಗ ನೀವೇನಾಗ್ತೀರಿ? ತಪಸ್ವಿ ಮೂರ್ತಿ. ಈ ತಪಸ್ವಿ ಮೂರ್ತಿಯಲ್ಲಿ ಯಾರ್ಯಾರಿದ್ದಾರೆ? ನಾನು ಬಾಬಾ. ಅಷ್ಟೇ. ನಾನು ಬಾಬಾ ಇಬ್ಬರೇ. ಅದ್ರಲ್ಲಿ ದಯವಿಟ್ಟು ಆತ್ಮೇಲೆ ವಿಶ್ವ ಕಲ್ಯಾಣ ತಗೊಂಡು ಬರಬೇಡಿ. ಓಕೆ, ಅದು ಬರೋದಿಲ್ಲ. ಆ ವಿಷಯನೇ ಬೇರೆ.
ನೋಡಿ, ಅಲ್ಲಿ ತಾಯಿ ಹಾಲು ಕುಡಿಸ್ಬೇಕಾದ್ರೆ ಹಾಲು ಮಾತ್ರ ಕುಡಿಸ್ತಾ ಇದ್ದಾಳೆ ಹೊರ್ತು ಆವಾಗ ಮಗುಗೆ ಸ್ನಾನ ಮಾಡಿಸ್ತಾ ಇಲ್ಲ, ನಿದ್ರೆ ಮಾಡಿಸ್ತಾ ಇಲ್ಲ, ಬಟ್ಟೆ ಹಾಕ್ತಾ ಇಲ್ಲ, ಪೌಡರ್ ಹಚ್ತಾ ಇಲ್ಲ. ಅವಾಗ ಕೇವಲ ಆಲಿಂಗನ ಮತ್ತು ತಾಯಿ ತನ್ನ ಪ್ರೀತಿಯನ್ನ ಕೊಡ್ತಿದ್ದ ಅಷ್ಟೇ. ಈ ಕಲಿ, ABCD ಕಲಿ ಅಂತ ಏನ್ ಮಾಡ್ತಾರೆ, ಆ ಮಗುಗೆ ಶಿಕ್ಷಣವನ್ನ ಕೊಡ್ತಾ ಇಲ್ಲ. ಅದಕ್ಕೆ ಯಾವ ಯಾವ ಶಬ್ದದ ಅರ್ಥ ಏನು, ವಿಧಿ ಏನು, ತಪಸ್ಸು ಅಂತ ಲೌಕಿಕದಲ್ಲಿ ಏನು ಮಾಡ್ತಾರೆ, ಅದನ್ನ ಹೋಲಿಕೆಯನ್ನ ಮಾಡಿದಾಗ ನಿಮ್ಗೆ ವಿಷಯ ಏನು ಅಂತ ಗೊತ್ತಾಗ್ತದೆ. ಅದಕ್ಕಾಗಿ ಬೇರೆಯವರಿಗೆ ಈಶ್ವರಿ ಸೇವೆ ಮಾಡೋದ್ರ ಜೊತೆಗೆ ದಿನದಲ್ಲಿ ಸ್ವಲ್ಪ ಸಮಯನು ಕೂಡ ನೀನು ವೈಯಕ್ತಿಕವಾಗಿ ಪರಮಾತ್ಮನಿಂದ ಏನ್ ಪಡ್ಕೊಳ್ಬೇಕು, ಪ್ರೀತಿಯನ್ನ, ಸ್ನೇಹವನ್ನ ಪಡ್ಕೊಳ್ಬೇಕು. ಆವಾಗ ನೀನು ಪಡ್ಕೊಂಡಿದ್ದೆ ಇದ್ರೆ ಅದು ಪರಮಾತ್ಮನೇ ನಿನಗೆ ಕೊಟ್ಟಿದ್ದಿದ್ರೆ ಅದಕ್ಕೆ ಏನ್ ಹೇಳ್ತಾರೆ, ತಪಸ್ವಿ ಮೂರ್ತಿ. ಓಕೆ, ಮುಂದಿನ ವಿಷಯಕ್ಕೆ ಬರೋಣ. ಅನುಭವಿ ಮೂರ್ತಿ. ಅನುಭವ ಅಂತಂದ್ರೆ ಏನು? ಅನುಭವ ಅಂತಂದ್ರೆ ಏನು? ಅನುಭವ ಯಾವಾಗ ಆಗ್ತದೆ? ನಮ್ಗೆ ಯಾವ್ದಾದ್ರು ಒಂದು ಘಟನೆ ನಡೆದಿರುತ್ತೆ, ಅದು ಮತ್ತೇನಾದ್ರು ಆದಾಗ ಅದ್ರ ಬಗ್ಗೆ ಅನುಭವ ಅಂತ ಹೇಳಿ. ಒಂದ್ ಕೆಲಸ ಪದೇ ಪದೇ ಮಾಡಿದ್ವಿ ಅಂದ್ರೆ ಚೆನ್ನಾಗಿ ಅದ ಅನುಭವ ಆಗಿರುತ್ತೆ, ಸಲೀಸಾಗಿ ಮಾಡ್ತೀವಿ. ಅನುಭವ, ಆ ಅನುಭವ ಎಕ್ಸ್ಪೀರಿಯನ್ಸ್ ಅಲ್ವಾ? ಅನುಭವ ಏನು ಅಂತಂದ್ರೆ, ನೀವು ಕರ್ಮ ಮಾಡಿದ ಮೇಲೆ ಕರ್ಮದ ಫಲದ ಜೊತೆಗೆ ಆತ್ಮ ಕನೆಕ್ಟ್ ಆಗೋದಕ್ಕೆ ಅನುಭವ ಅಂತ ಹೇಳ್ತಾರೆ, ಎಕ್ಸ್ಪೀರಿಯನ್ಸ್. ಕರ್ಮ ಮಾಡ್ದೇನೆ ಕರ್ಮದ ಫಲ ಬರೋದಿಲ್ವಲ್ಲ. ಕರ್ಮದ ಫಲ ಬಂದ ಮೇಲೆ ಆತ್ಮ ಅದ್ರ ಜೊತೆ ಕನೆಕ್ಟ್ ಆಗ್ತದಲ್ಲ, ಮನಬುದ್ಧಿಯಿಂದ ಅಥವಾ ಸಾಧನದ ಮೂಲಕ, ತನುವಿನ ಮೂಲಕ, ಧನದ ಮೂಲಕ. ಆವಾಗ ಆಗುವಂತ ಫೀಲಿಂಗ್ಗಳಿಗೆ ಅದಕ್ಕೆ ಅನುಭವ ಅಂತ ಅರ್ಥ. ಈಗ ನಾನು ನಿಮ್ಗೆ ಕೇಳ್ತೇನೆ, ಅಕ್ಕವ್ರೆ, ಅಣ್ಣವ್ರೆ, ಗುಲಾಬ್ ಜಾಮೂನ್ ಹೆಂಗಿದೆ ಅಂತ. ಅಣ್ಣವ್ರೆ ತಂದು ಕೊಡಿ, ತಿಂದು ನೋಡ್ತೇನೆ, ಆಮೇಲೆ ಹೇಳ್ತೇನೆ ಹೆಂಗಿದೆ ಗುಲಾಬ್ ಜಾಮೂನ್ ಅಂತ, ಅಲ್ವಾ? ಒಂದೇ ನಾನು ಮಾಡ್ಬೇಕು, ಯಾರೋ ಮಾಡಿರೋದಂತ ನಿಮ್ ಕೈಲಿ ಕೊಡ್ಬೇಕು. ನೀವು ಕೊಟ್ಟಾಗ ಆ ಫಲದ ಜೊತೆಗೆ ನೀವು ಕನೆಕ್ಟ್ ಆದಾಗ ಅವಾಗ ಏನಾಗ್ತದೆ, ಅದಕ್ಕೆ ಅನುಭವ ಅಂತ ಹೇಳ್ತಾರೆ. ಹಾಗೆ ಅನುಭವ ಮೂರ್ತಿಯಲ್ಲಿ ಏನಾಗ್ತದೆ ಆತ್ಮೇಲೆ, ಇಲ್ಲಿ ಒಳ್ಳೆಯ ಅನುಭವ ಇರಬಹುದು, ಕೆಟ್ಟ ಅನುಭವನೂ ಇರಬಹುದು. ನಮ್ಗೆ ನೋವಾಗ್ತದೆ, ಅದನ್ನು ಕೂಡ ಅನುಭವ ಅಲ್ವಾ? ಸಿಹಿ, ಉಪ್ಪು, ಹುಳಿ, ಖಾರದ ಏನಾಗ್ತದೆ, ಅನುಭವ ಆಗ್ತದೆ. ಯಾಕಂದ್ರೆ ಅದ್ರ ಜೊತೆ ನಾವು ಕನೆಕ್ಟ್ ಆಗಿರ್ತೇವೆ. ಕೆಲವೊಂದ್ಸಲ ನೋಡಿ ಆದ್ಮೇಲೆ ನಮ್ಮ ಮನಸ್ಸು ಬುದ್ಧಿಯನ್ನ ಪರಮಾತ್ಮಲ್ಲಿ ಇಟ್ಟರೂ ಕೂಡ ನಮ್ಗೆ ಅನುಭವ ಆಗೋದಿಲ್ಲ. ಯಾಕೆ? ಆತ್ಮ, ಬಿಂದು, ಪರಮಾತ್ಮ, ಕಿರಣ, ಬಣ್ಣ ಎಲ್ಲ ಹೇಳ್ತಿರ್ತೀವಿ, ಅನುಭವ ಆಗ್ತದೋ ಆಗಲ್ವೋ? ಆಗಲ್ಲ. ಕಾರಣ ಕಾರಣ ಬಾಬಾ ಅದನ್ನ ಉಪಯೋಗ ಮಾಡಿಕೊಂಡಿರುವುದಿಲ್ಲ. ಮನೆಯಲ್ಲಿ ಪಾತ್ರೆ ಇದೆ, ಹೌದು, ಸ್ಟೋವ್ ಇದೆ, ಹೌದು, ಓಕೆ. ಆದ್ರೆ ಪಾತ್ರೆಗೆ ಬಿಸಿ ಅನುಭವ ಯಾವಾಗ ಆಗ್ತದೆ? ಇಡಬೇಕು ತಾನೆ, ಬೆಂಕಿ ಮತ್ತು ಪಾತ್ರೆ ಜೋಡಣೆ ಆಗ್ಬೇಕು ತಾನೆ. ನೀವು ಪರಂಧಾಮಕ್ಕೆ ಹೋಗಿರ್ಬೋದು, ಬಾಬನ ಮನೆಗೆ ಹೋಗಿರ್ಬೋದು, ಮೌಂಟ್ ಅಬುಗೆ ಹೋಗಿರ್ಬೋದು, ಬಟ್ಟೆಯಲ್ಲಿ ಕುತ್ಕೊಂಡಿರ್ಬೋದು. ಆದ್ರೆ ನಿಮ್ಮ ಮನಸ್ಸನ್ನ ಭಗವಂತ ಉಪಯೋಗ ಮಾಡಿದರೆ ಮಾತ್ರ ಏನಾಗ್ತದೆ, ನಿಮ್ಗೆ ಭಗವಂತನ ಶಕ್ತಿಯ ಅನುಭವ ಆಗತ್ತೆ. ಒಪ್ಕೊಳ್ತೀರಾ? ಹೌದು. ಅನುಭವ ಆಗ್ಬೇಕು ಅಂತಂದ್ರೆ ಆ ಅನುಭವಕ್ಕೆ ಸಂಬಂಧಪಟ್ಟಂತ ಗುಣಗಳ ಜೊತೆ, ಅವಗುಣಗಳ ಜೊತೆಗೆ ನೀವೇನಾಗ್ಬೇಕು, ಜೋಡಣೆ ಆಗ್ಬೇಕು. ಇದು ಉಪ್ಪು ಇದೆಯೋ, ಹುಳಿ ಇದೆಯೋ, ಖಾರ ಇದೆಯೋ, ನೋವಿದೆಯೋ, ಸಿಹಿ ಇದೆಯೋ, ಶಾಂತಿನೋ, ಸುಖನೋ, ದುಃಖನೋ, ಅದ್ರ ಜೊತೆಗೆ ನೀವು ಕನೆಕ್ಟ್ ಆಗ್ಬೇಕಾಗ್ತದೆ. ನಿನ್ನೆ ನಾನೊಂದು ಮಾತನ್ನ ಹೇಳಿದೆ ನಿಮ್ಗೆ, ಏನಂತ, ಸೇವಾ ಕೇಂದ್ರದಲ್ಲಿ ಹೋದಾಗ ಬಾಬಾ ನಮ್ಮ ಮೂಲಕ ಬೇರೆ ಬೇರೆಯವ್ರಿಗೆ ದೃಷ್ಟಿಯನ್ನ ಕೊಡ್ತಾ ಇರಬೇಕಾಗಿದ್ರೆ ಕೆಲವರನ್ನು ನೋಡಿದ್ರೆ ತಂಪಿನ ಅನುಭವ ಆಗ್ತದೆ, ಕೆಲವರು ನೋಡಿದ್ರೆ ಬಿಸಿ ಅನುಭವ ಆಗ್ತದೆ. ಆ ಅನುಭವದಿಂದ ಗೊತ್ತಾಗ್ತದೆ ಬಾಬಾ ನಿಮ್ಮನ್ನೇನ್ ಮಾಡ್ತಿದ್ರೆ ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಅನುಭವ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಆತ್ಮೀಯರೇ. ಓಕೆ, ನಿಮ್ಗೆ ಪ್ರಶ್ನೆ ಕೇಳ್ತಾ ಹೋಗ್ತಾನೆ, ಉತ್ತರ ಕೊಡ್ತಾ ಹೋಗಿ. ಓಕೆ, ಸತ್ಯ ಅನುಭವ ಯಾವುದು? ನೀವು ಎಲ್ಲೋ ಈಶ್ವರಿ ಸೇವೆಗೆ ಹೋದ್ರಿ ಅಂತ ತಿಳ್ಕೊಳ್ಳಿ, ಬಾಬಾ ನಿಮ್ಮನ್ನ ಕಳಿಸಿದ್ದಾರೆ, ಸೇವೆ ಆಯ್ತು. ಎದುರುಗಡೆಯವರು ಯಾರೋ ಒಬ್ರು ಆತ್ಮ, ಅಕ್ಕ ಅವರು, ಸೆಂಟರ್ ನಿಮಿತ್ತ ಟೀಚರ್ ಇರ್ಬೋದು,
ಅಥವಾ ಯಾವುದೋ ಆತ್ಮಗಳಿರ್ಬೋದು. ಅಣ್ಣೋರೇ ಜ್ಞಾನ ತುಂಬಾ ಚೆನ್ನಾಗಿತ್ತು ಅಂತ ಅವ್ರು ನಿಮಗೆ ಹೇಳಿದ್ರು. ಅದು ಸತ್ಯನೋ ಸುಳ್ಳು? ಸುಳ್ಳು. ಆ ಸತ್ಯನೋ ಸುಳ್ಳು? ಎರಡೂ ಜ್ಞಾನ ಆಗಿರ್ಬೋದು. ಜ್ಞಾನ ಸುಳ್ಳು. ತುಂಬಾ ಚೆನ್ನಾಗಿದೆ ಅಂತ ನಿಮ್ಮ ಎದುರುಗಡೆ ಹೇಳ್ತಾ ಇದ್ದಾರೆ. ಇಂಥ ಜ್ಞಾನ ನಾವು ಕೇಳಲೇ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮನ್ನು ನೋಡಿದಾಗ ನಮ್ಗೆ ಅನುಭವ ಆಯ್ತು ಅಂತ ಹೇಳ್ತಾರೆ. ಸತ್ಯನೋ ಸುಳ್ಳು? ಮುಂದೇನು ಮತ್ತೆ ನಂತರನು ಅದೇ ಹೇಳಿದ್ರೆ ಕರೆಕ್ಟ್ ಸರಿ ಇದೆ. ಓಕೆ ಓಕೆ, ಅದು ಸತ್ಯನೂ ಇರ್ಬೋದು. ನಿಮ್ಮನ್ನ ಮೇಲೆ ಏರ್ಸ್ಲಿಕ್ಕೆ ಏನಿರ್ಬೋದು? ಸುಳ್ಳು ಇರ್ಬೋದು. ನಿಮ್ಮನ್ನ ಕಾಲೆಳೆಯುವಂತ ಉದ್ದೇಶನೂ ಇರ್ಬೋದು, ನಿಂದನೆ ಮಾಡುವಂತ ಉದ್ದೇಶನೂ ಇರ್ಬೋದು. ಸತ್ಯ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಸತ್ಯನೂ ಇರ್ಬೋದು, ಸುಳ್ಳು ಇರ್ಬೋದು. ಸರಿ, ನೀವು ಒಳ್ಳೆ ಸೇವೆ ಮಾಡಿದಕ್ಕೆ ನಿಮಗೆ ಒಂದು ಧನವನ್ನ ಕೊಟ್ರು. ಓಕೆ, ಸತ್ಯನೋ ಸುಳ್ಳು? ಅವ್ರಿಗೆ ಅನುಭವ ಆಗ್ಬಿಟ್ಟು ಅವರು ಧನವನ್ನ ಕೊಟ್ಟಿರೋದು, ಸುಮ್ಮನೆ ಕೊಡ್ಬೇಕು ಅಂತ ಕೊಟ್ಟಿರ್ತಾರ? ಅನುಭವ ಆದ್ಮೇಲೆ ಅನುಭವ ಆದಾಗ್ಲೂ ಕೊಟ್ಟಿರ್ಬೋದು. ಅಣ್ಣವ್ರಿಗೆ ಕಳ್ಸಿದೀವಲ್ಲ, ಬಸ್ ಚಾರ್ಜ್ ಕೊಡ್ಬೇಕಲ್ಲ ಅಂತಾನು ಕೂಡ ಕೊಟ್ಟಿರ್ಬೋದು. ನಿಮ್ಗೆ ಸನ್ಮಾನ ಮಾಡಿರುವಂಥದ್ದು, ಟೋಲಿ ಕೊಟ್ಟಿರುವಂಥದ್ದು ಸತ್ಯನೂ ಇರ್ಬೋದು, ಆತ್ಮೀಯರೇ ಸುಳ್ಳು ಇರ್ಬೋದು. ಅದೇ ಸತ್ಯ ಯಾವುದು ಗೊತ್ತಾ? ಸೇವೆ ಮಾಡುವಂತ ಸಮಯದಲ್ಲಿ ನಿಮ್ಮ ಮನಸ್ಸು ಮತ್ತು ಶರೀರ ಎರಡು ಹಗುರ ಆಯ್ತು. ಅದು ಸತ್ಯನೋ ಸುಳ್ಳು? ಸತ್ಯ. ಪಕ್ಕಾ? ಪಕ್ಕ. ಗ್ಯಾರಂಟಿ? 100%. ಓಕೆ, ಇದರ ಕಡೆ ಗಮನವನ್ನ ಕೊಡಿ. ಇದರ ಕಡೆ ಗಮನವನ್ನ ಕೊಡಿ. ಎದುರುಗಡೆ ನೀವು ಕೊಟ್ಟಿರುವಂತ ಮಾವಿನ ಹಣ್ಣು ಸಿಹಿ ಏನಿದೆ ಅಂತ ಅವ್ರು ಹೇಳೋದಲ್ಲ. ಅದನ್ನು ತಿಂದಾಗ ನಿಮ್ಗೆ ಸಿಹಿ ಅಂತ ಅನಿಸಿದ್ರೆ 850 ಕೋಟಿ ಆತ್ಮ ಎಲ್ಲರೂ ಬಂದ್ಬಿಟ್ಟು ಹುಳಿ ಅಂದ್ರು ನೀವು ಒಪ್ಪೋದಿಲ್ಲ. ಯಾಕೆ? ನಿಮಗೆ ಅನುಭವ ಆಗಿದೆ. ಅದಕ್ಕಾಗಿ ಈಶ್ವರಿ ಸೇವೆ ಹೇಗಾಗಿದೆ ಅಂತ ಬಿಟ್ಟು ಈಶ್ವರ ನಿಮ್ಮನ್ನ ಉಪಯೋಗ ಮಾಡಿದಾಗ ನಿಮ್ಮ ಮನಬುದ್ಧಿಯ ಮೂಲಕ, ಶರೀರದ ಮೂಲಕ ನಿಮಗೇನು ಅನುಭವ ಆಗಿದೆ ಅದೇ ಪ್ರಾಕ್ಟಿಕ್ಯಾಲಿಟಿನೇ ಹೊರತು ಎದುರುಗಡೆಯವರು ಏನು ಹೇಳ್ತಾರೆ ಅದರ ಆಧಾರದ ಮೇಲೆ ನಿಮ್ಮ ಸೇವೆಯ ಫಲಿತಾಂಶವನ್ನ ಎಂದೂ ನಿರ್ಧಾರ ಮಾಡಬೇಡಿ. ಓಕೆ, ನನ್ನ ಈಶ್ವರಿ ಜೀವನದ ಅನುಭವ ಇದು. ಆ ಸಮಯದಲ್ಲಿ ನಿಮ್ಮ ಮನೋಸ್ಥಿತಿ ಏನಿತ್ತು, ಭಗವಂತ ನಿಮ್ಗೆ ಏನು ಅನುಭವ ಮಾಡಿಸಿದ್ರು, ಭಗವಂತ ನಿಮ್ಮನ್ನ ಉಪಯೋಗ ಮಾಡಿದ್ಯಾದ್ರೆ, ನಿಮ್ಮ ತನು ಮನವನ್ನ ಉಪಯೋಗ ಮಾಡಿದ್ಯಾದ್ರೆ ಆತ್ಮೀಯರ ಶಕ್ತಿ ಪ್ರವಾಹ ಆಗಿದೆ ನಿಮ್ಗೆ ಗೊತ್ತಾಗಿ ಆಗ್ತದೆ. ನಿಮ್ಮ ಬಾಯಿಂದ ಯಾವ ಶಬ್ದ ಹೊರಗಡೆಗೆ ಬಂತು, ಎಷ್ಟು ಉದಾಹರಣೆಗಳು ಬಂದು, ಎಷ್ಟು ಕಥೆಗಳು ಬಂದು, ಎಷ್ಟು ಜ್ಞಾನ ಸ್ಪಷ್ಟೀಕರಣ ಬಂತು, ಅದು ಇಂಪಾರ್ಟೆಂಟ್ ಅಲ್ಲ. ಕೆಲವೊಂದ್ಸಲ ನಾವು ಪುಸ್ತಕವನ್ನು ಓದಿನೂ ಕೂಡ ನಮ್ಮ ಜೀವನದಲ್ಲಿ ನಡೆದಿರುವಂತ ಘಟನೆನೂ ಕೂಡ ನಾವು ಬೇರೆಯವರಿಗೆ ತಿಳಿಸಬಹುದು. ಆದ್ರೆ ಆ ಸಮಯದಲ್ಲಿ ಭಗವಂತನ ಪ್ರೀತಿ, ಭಗವಂತನ ಶಕ್ತಿ, ಭಗವಂತ ನನ್ನ ಜೊತೆಲಿ ಇದ್ದಾರೆ ಹೇಳುವಂತ ಪ್ರಾಕ್ಟಿಕ್ಯಾಲಿಟಿ ನಿಮಗೆ ಎಷ್ಟು ಅನುಭವ ಆಗಿದೆ ಅದರ ಆಧಾರದ ಮೇಲೆ ಸೇವೆ ಅವಲಂಬಿತವಾಗಿದೆ. ಸೇವೆ ಮುಗಿದ ಮೇಲೆ, ಯಾವುದೇ ಕರ್ಮ ಮಾಡಿದ ಮೇಲೆ, ಲೌಕಿಕ ಆಗ್ಲಿ ಅಲೌಕಿಕ ಆಗ್ಲಿ, ಕರ್ಮ ಮಾಡಿದ ಮೇಲೆ ಮನಸ್ಸು ಬುದ್ಧಿ ಖುಷಿಯಾಗಿದೆಯಾ? ಯಾರು ಹೇಳೋದಲ್ಲ. ನಿಮ್ಗೆ ಎಷ್ಟು ಸನ್ಮಾನ ಮಾಡಿದ್ದಾರೆ, ನಿಮ್ ಫೋಟೋ ಎಷ್ಟು ಹಾಕಿದ್ದಾರೆ, ಎಷ್ಟು ಟಿವಿಯಲ್ಲಿ ಬಂದಿದೆ, ಎಷ್ಟು ನ್ಯೂಸ್ ಪೇಪರ್ನಲ್ಲಿ ಬಂದಿದೆ, ಅದೆಲ್ಲ ಇಂಪಾರ್ಟೆಂಟ್. ನಿಮ್ಗೆ ವೈಯಕ್ತಿಕವಾಗಿ, ಮಾನಸಿಕವಾಗಿ, ಆಂತರಿಕವಾಗಿ ಒಳಗಡೆಯಿಂದ ಆತ್ಮಿಕ ಸಂಪಾದನೆ, ಶಾಂತಿ, ಸುಖ, ಸಂತೋಷ, ನೆಮ್ಮದಿಯ ಮೂಲಕ ಎಷ್ಟು ಖುಷಿಯಾಗಿದೆ ಅದು ಪ್ರಾಕ್ಟಿಕ್ಯಾಲಿಟಿ. ಅದಕ್ಕೆ ಬಾಬಾ ಹೇಳ್ತಾರೆ ಅನುಭವ. ಅಂದ್ರೆ ನೀವು ಆ ಕರ್ಮದ ಫಲದ ಜೊತೆಗೆ ನಿರಾಕಾರದ ಜೊತೆಗೆ ನೀವು ಕನೆಕ್ಟ್ ಆಗಿರ್ಬೇಕು. ಕೆಲವೊಂದ್ಸಲ ಜನ ನಿಮ್ಮನ್ನ ನಿಂದನೆನೂ ಕೂಡ ಮಾಡ್ತಾರೆ, ಅದನ್ನು ನಾವು ಅನುಭವ ಮಾಡ್ತೀವಿ. ಯಾಕೆ ಹೇಳಿದ್ರು ಅಲ್ವಾ? ಅನುಭವ ಅಂತಂದ್ರೆ ಏನು? ಕರ್ಮದ ಫಲದ ಜೊತೆಗೆ ನಾನು ಕನೆಕ್ಷನ್, ಜೋಡಣೆಯಾಗಿ ನನಗಾಗುವಂತ ಫೀಲಿಂಗ್. ಅದಕ್ಕಾಗಿ ಅನುಭವದಷ್ಟು ಅಧಿಕಾರ ಬೇರೆ ಯಾವುದು ಇಲ್ಲ. ಅನುಭವಕ್ಕೆ ಅಥಾರಿಟಿ ಬನ್ನು. ಆದ್ಮೇಲೆ ನೀವು ಅನುಭವಿಗಳು ಆಗ್ತಾ ಹೋದಾಗ ನೀವು ಬೇರೆಯವ್ರಿಗೆ ಜ್ಞಾನ ಹೇಳೋದಲ್ಲ, ನಿಮ್ಮ ಅನುಭವವನ್ನ ಬೇರೆಯವರಿಗೆ ತಿಳಿಸ್ಬೇಕು. ಮುಂದಿನ ಪ್ರಶ್ನೆ, ಅನುಭವ ಶಬ್ದದ ರೂಪದಲ್ಲಿ ಇರಬೇಕು, ನಿರಾಕಾರ ರೂಪದಲ್ಲಿ ಇರಬೇಕು? ನಿರಾಕಾರ. ಜ್ಞಾನ ಶ್ರೇಷ್ಠನೋ, ಶಕ್ತಿ ಕೊಡೋದು ಶ್ರೇಷ್ಠನೋ? ಶಕ್ತಿ ಕೊಡೋದು.
ಅಲ್ವಾ? ನೀವೆಷ್ಟೇ ಜ್ಞಾನಿಗಳಾಗಿರ್ಲಿ, ಆದ ಜ್ಞಾನಕ್ಕಿಂತ ಹೆಚ್ಚಿಗೆ ಓಕೆ ಜ್ಞಾನ ಹೇಳ್ಬೇಕಾದ್ರೂ ಬಾಬಾ ಏನ್ ಹೇಳ್ತಾರೆ, ನಿಮ್ಮ ಶಬ್ದವನ್ನು ಅವರು ಮರೆತು ಬಿಡ್ತಾರೆ ಆತ್ಮೇರೆ. ಅದು ಜ್ಞಾನ ಕೊಡಬೇಕಾದ ಅವ್ರ ಪ್ರತಿ ಇರುವಂತ ಪ್ರೀತಿ ಇದೆಯಲ್ಲ, ಆ ಭಗವಂತನ ಶಕ್ತಿ ಫ್ಲೋ ಆಗತ್ತಲ್ಲ, ಅದು ಅವರ ಹೃದಯವನ್ನ ತಲುಪತ್ತೆ. ನನಗೆ ಹೆಸರು ಕೀರ್ತಿ ಬೇಕು ಅಂತ ನೀವು ಜ್ಞಾನವನ್ನ ಹೇಳಿದ್ರೆ, ಬುದ್ಧಿಯ ತರ್ಕ ಭಾವದಿಂದ ಹೇಳಿದ್ರೆ ಎದೆಗಳನ್ನು ಪ್ರಶ್ನೆ ಕೇಳ್ತಾನೆ ಇರ್ತಾರೆ. ಹೃದಯದಿಂದ ಹೇಳಿದ್ರೆ ಅವ್ರಿಗೆ ಹೃದಯಕ್ಕೆ ಹೋಗ್ಬಿಟ್ಟು ಟಚ್ ಆಗ್ಬಿಡ್ತದೆ. ಶಬ್ದ ನೆನಪಿರಲ್ಲ ಅವರಿಗೆ, ಆದರೆ ಆ ಪ್ರೀತಿ ನೆನಪಿರ್ತದೆ. ಅದಕ್ಕಾಗಿ ಅನುಭವದ ಸ್ಥಿತಿಯಲ್ಲಿ ಇದ್ದು ನೀವೇನ್ ಮಾಡ್ಬೇಕಂತ, ಏನ್ ಮಾಡ್ಬೇಕು? ಅವ್ರಿಗೆ ಬೇರೆಯವ್ರಿಗೆ ತಿಳಿಸ್ ತಿಳಿಸ್ಬೇಕು. ಸರಿ, ನೀವು ಯೋಗೇಶಣ್ಣನ ಮನೆಗೆ ಬರ್ತೀರಾ, ಅವು ಗುಲಾಬ್ ಜಾಮೂನ್ ಹೇಗೆ ಮಾಡೋದು ಅಂತ ನನ್ನ ಭಾಷಣ ಮಾಡ್ತೇನೆ. ಏನ್ ಮಾಡ್ತೇನೆ? ಭಾಷಣ ಸರಿ, ನೀವು ಭಾಷಣ ಕೇಳಿದ್ರಿ, ಅದನ್ನ ಹೋಗ್ಬಿಟ್ಟು ಬೇರೆಯವ್ರಿಗೆ ಹೇಳಬೇಕು ಹೇಳಬಾರದು? ಹೇಳ್ಬಾರ್ದು. ಹೇಳ್ಬಾರ್ದು. ಹೇಳಬೇಕು ಹೇಳಬೇಕು ಹೇಳ್ಬೇಕು ಹೇಳ್ಬಾರ್ದು? ಹೇಳ್ಬೇಕು. ಫಸ್ಟ್ ಹೇಳ್ಬಾರ್ದು. ನಾವು ಅನುಭವ ಮಾಡಿ ಏನ್ ಅನುಭವ ಮಾಡ್ಬೇಕು ಹಂಗಿದ್ರೆ? ನಾವು ಮಾಡಿ ಆದ್ಮೇಲೆ ಅದನ್ನ ತಿಂದು ಆದ್ಮೇಲೆ ಹಾ, ಬೇರೆಯವ್ರಿಗೆ ನೀವು ಮನೆಗೆ ಹೋಗಿ MTR ಪ್ಯಾಕೆಟ್ ತಂದು ಗುಲಾಬ್ ಜಾಮೂನ್ ಮಾಡಿ, ಆ ಗುಲಾಬ್ ಜಾಮೂನ್ ಯೋಗೇಶಣ್ಣನ ಮನೆಯಲ್ಲಿ ತಿಂದಾಗ ಆ ಟೇಸ್ಟ್ ಬರುವವರೆಗೂ ಪ್ರಯತ್ನ ಮಾಡಿ 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 ಮಾಡಿ, ಆಮೇಲೆ ಆ ಗುಲಾಬ್ ಜಾಮೂನನ್ನು ರೆಡಿ ಮಾಡಿ, ಆ ಗುಲಾಬ್ ಜಾಮೂನ್ ನೀವು ತಿಂದು ಸರಿ ಇದೆ ಅಂತ ಅನಿಸಿದಾಗ ಬೇರೆಯವ್ರಿಗೆ ತಿನ್ನಿಸಿಬಿಟ್ಟು ಆಮೇಲೆ ಭಾಷಣ ಮಾಡಿ. ಅರ್ಥ ಆಯ್ತಾ ನಿಮಗೆ? ಏನವೋ ಏನು ಕೇಳಿದೀವೋ ಅದನ್ನ ಕಾರ್ಯದಲ್ಲಿ ತಂದು ನೀವು ಅನುಭವಿಸಿ ಬೇರೆಯವರಿಗೆ ಅದನ್ನ ಅನುಭವ ಮಾಡಿಸಿ ಭಾಷಣವನ್ನ ಜ್ಞಾನವನ್ನ ತಿಳಿಸಿ. ಅದು ನಾವಿವತ್ತೇನ್ ಮಾಡ್ತಿದ್ದೀವಿ? ನೀವು ಹೇಳಿದ್ರೆ ಡೈರೆಕ್ಟ್ ಆಗಿ ಹೋಗಿ ಹೇಳ್ತಾರೆ. ಶಿವಾನಿ ಬೇನ್ ಹಿಂಗ್ ಹೇಳಿದ್ರು, ಉಷಾ ಬೇನ್ ಹಿಂಗ್ ಹೇಳಿದ್ರು, ಯೋಗೇಶಣ್ಣ ಹಿಂಗ್ ಹೇಳಿದ್ರು, ಅಷ್ಟೇ. ಶಿವಬಾಬಾ ಮೂರ್ಲಿಲಿ ಹಿಂಗ್ ಹೇಳಿದ್ರು, ನಮ್ದೇನು ಇಲ್ವಲ್ಲ. ಅನುಭವ ಮಾಡ್ತಾರೆ. ಅದಕ್ಕಾಗಿ ಆ ಆತ್ಮಗಳು ಬಾಬನ ಮಕ್ಕಳಾಗೋದಿಲ್ಲ. ನೀವು ಶಾಂತಿ ಬಗ್ಗೆ ಭಾಷಣ ಮಾಡೋದು, ಸರಿನಾ? ಸ್ಟೇಜಿಂದ ಕೆಳಗಡೆ ಇಳಿದ ತಕ್ಷಣ ಸಿಟ್ಟು ಮಾಡೋದು, ಅವಾಗ ನಿಮ್ಮ ಭಾಷಣದ ಪ್ರಭಾವ ಬೀಳ್ತದೋ ಬೀಳಲ್ವೋ? ಬೀಳೋದಿಲ್ಲ. ಮೊದಲೇ ದಿನ ಸಾಯಂಕಾಲ 4ರಿಂದ 6 ಗಂಟೆವರೆಗೆ 2 ಗಂಟೆ ಅಮೃತ ವೇಳೆ ಬಗ್ಗೆ ನೀವು ಭಾಷಣ ಮಾಡಿತ್ತು, ಸರಿ, ಎಲ್ಲರೂ ಚಪ್ಪಾಳೆ ತಟ್ಟಿದ್ದು, ಸರಿ. ನೆಕ್ಸ್ಟ್ ಡೇ ಅಮೃತ ವೇಳೆಗೆ ನೀವು ಸ್ಟೇಜಲ್ಲಿ ಕೂತ್ಕೊಂಡ ಹಿಂಗ ಮಾಡಿಬಿಟ್ರೆ ಅವಾಗೇನಾಗ್ತದೆ? ಜನ ನಿಮ್ಗೆ ಗೌರವ ಕೊಡ್ತಾರೋ ಕೊಡಲ್ವೋ? ಕೊಡಲ್ಲ. ಅವಾಗ 4ರಿಂದ 6 ಗಂಟೆ ಭಾಷಣದ ಎಫೆಕ್ಟ್ ಏನಾಯ್ತು? ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳ್ದಂಗ ಆಯ್ತು ಅಂತ ಹೇಳ್ತಾರೆ. ಜನ ನಿಮ್ಮ ಭಾಷಣವನ್ನ ಕೇಳಲಿಕ್ಕೆ ರೆಡಿ ಇಲ್ಲ. ಜನರಿಗೆ ಏನ್ ಬೇಕು? ಅನುಭವ ಬೇಕು. ಅದಕ್ಕೆ ಬಾಬಾ ಹೇಳ್ತಾರೆ ಅನುಭವಿ ಮೂರ್ತಿ ಅಂತಂದ್ರೆ ಸ್ಪಷ್ಟವಾಗಿ ಕೇಳಿ. ವಿಶೇಷವಾಗಿ ನಾವು ಬೇರೆ ವಿಷಯಗಳಿಗಿಂತ ಭಗವಂತನ ಜೊತೆಯ ರಾಜಯೋಗದ ವಿಷಯ ಬಗ್ಗೆ ನಾವು ಮಾಡ್ತಾ ಇರುವಂತ ಕಾರಣದಿಂದ ನಿಮಗೆ ಯಾವುದೇ ಅನುಭವವಾಗಲಿ ಅಥವಾ ನಿಮ್ಮ ಮೂಲಕ ಯಾರಿಗಾದ್ರೂ ಅನುಭವ ಆಗಲಿ, ಅದು ಭಗವಂತ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಗೊತ್ತಿರ್ಬೇಕು. ಅರ್ಥ ಆಯ್ತೋ ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ಏನರ್ಥ ಆಯ್ತು? ಏನೇ ಮಾಡ್ಲಿ ಭಗವಂತ ನಮಗೆ ಮಾಡ್ತಾ ಇದ್ದಾರೆ ಅನ್ನೋದು. ಆ ಅನುಭವವನ್ನ ನೀವು ಮಾಡಲಿಕ್ಕೆ ಬೇರೆಯವರಿಗೆ ಮಾಡಿಸ್ಲಿಕ್ಕೆ ನೀವೇನು ಮಾಡ್ತಾ ಇರಬಾರ್ದು. ನೀವು ಕೇವಲ ಮೂರ್ತಿ ಆಗಿರಬೇಕು. ನಿಮ್ಗೇನು ಅನುಭವ ಆಗ್ತಿದೆ ಅದಕ್ಕೂ ನೀವೇನು ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಏನು ಅನುಭವ ಆಗ್ತಿದೆ ಅದಕ್ಕೂ ನೀವೇನು ಮಾಡ್ತಾ ಇಲ್ಲ. ಯಾರು ಮಾಡ್ತಿದಾರ ಅದನ್ನ? ಬಾಬಾ ಪರಮಾತ್ಮ. ಎಸ್. ನನಗೆ ಗುಲಾಬ್ ಜಾಮೂನ್ ಅನುಭವ ಆಯ್ತು, ನಾನೇನು ಮಾಡಿಲ್ಲ. ಅಮ್ಮ ತಂದ್ಬಿಟ್ಟು ನಾಲ್ಗೆ ಮೇಲೆ ಇಟ್ಟಿರೋದು, ನಾನು ಅನುಭವಿಸಿರೋದು ಅಷ್ಟೇ. ಮನೆಯಲ್ಲಿ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಅವ್ರಿಗೆ ಅಮ್ಮ ಹೋಗ್ಬಿಟ್ಟು ಗುಲಾಬ್ ಜಾಮೂನ್ ಕೊಡಿದ್ರೆ ಅವ್ರು ತಿಂದಾರೆ, ಚೆನ್ನಾಗಿದೆ ಅಂತ ಹೇಳಿದಾರೆ. ನಾನೇನು ಮಾಡಿದ್ದೇನೆ? ನಾನು ಮಾಡಿಲ್ಲ. ಮಾಡಿರೋದು ಯಾರು? ನನ್ನ ಅಮ್ಮ. ಹಾಗೆ ನಿಮಗೇನು ಅನುಭವ ಆಗತ್ತೆ ಅಥವಾ ಬೇರೆಯವ್ರಿಗೆ ಏನು ಅನುಭವ ಆಗ್ತದೆ, ಆವಾಗ ಆ ಅನುಭವದ ಕಾರ್ಯದಲ್ಲಿ ನಿಮ್ಮ ನಿಮ್ಮ ಇಂಪಾರ್ಟೆನ್ಸ್ ಅಥವಾ ನಿಮ್ಮ ಪ್ರಯತ್ನ ಅಲ್ಲಿರಬಾರ್ದು. ಅಂದ್ರೆ ನಾನು ನನ್ನ ಮನಸ್ಸನ್ನು ಇಟ್ಟಿದ್ದೇನೆ, ನನ್ನ ಮನಸ್ಸಿನ ಮೂಲಕ ಹೋಗ್ತಾ ಇದೆ, ನಾನು ಬಾಬನ ಹತ್ರ ತಗೊಳ್ತಿದ್ದೇನೆ, ನಾನು 3 ಲೋಕ ಕೊಡ್ತಾ ಇದ್ದೇನೆ, ನಾನು ಆತ್ಮನಿಗೆ ಕೊಡ್ತಾ ಇದ್ದೇನೆ ಅಂತಂದ್ರೆ ಇದು ಅನುಭವ ಮೂರ್ತಿ ಹೌದೋ ಅಲ್ವೋ? ಅಲ್ಲ. ಯಾಕೆ? ನಾನು
ನಾನು ಅಂತ ಬಂದಲ್ಲ ಮೂರ್ತಿಯಲ್ಲಿ ನಾನೇನು ಮಾಡುವಂಗಿಲ್ವಲ್ಲ. ಬಾಬಾ ಇಷ್ಟು ಸುಂದರವಾದ ಮಾತನ್ನ ಹೇಳ್ತಾರೆ, ನೀನೇನು ಮಾಡಬಾರದು ಅದು ನಿನಗೆ ಅನುಭವ ಆಗ್ಬೇಕು. ನಾನೇನು ಮಾಡಬಾರದು ನನಗೆ ಅನುಭವ ಸಾಧ್ಯ ಇದೆಯಾ? ಇದೆ. ಅದಂಗೆ ಅಪ್ಪ ಮಾಡ್ತಾ ಇರ್ತಾರಲ್ಲ, ನನ್ನ ಅನುಭವ. ಮಗು ಮಲ್ಗಿರ್ತದೆ, ಏಳಿಸ್ತಾರೆ ಯಾರು? ಅಮ್ಮನೆ ಎತ್ಕೊಂಡು ಹೋಗ್ತಾರೆ ಯಾರು? ಅಮ್ಮನೆ ಶರೀರದ ಬಟ್ಟೆ ಯಾರು ತೆಗಿತಾರೆ? ಅಮ್ಮನೆ ಸ್ನಾನ ಯಾರು ಮಾಡಿಸ್ತಾರೆ? ಅಮ್ಮನೆ ಮಾಡ. ಅನುಭವ ಯಾರಿಗಾಗ್ತದೆ? ಮಗುಗೆ ಕರ್ಮ ಮಾಡಿದ್ಯಾರು? ಅಮ್ಮ. ಆವಾಗ ನೀವು ಚೆಕ್ ಮಾಡ್ಕೊಳ್ಳಿ, ರಾಜಯೋಗದಲ್ಲಿ ನಿಮ್ಮ ಮನಸ್ಸು ಬುದ್ಧಿಯನ್ನು ಕಷ್ಟಪಟ್ಟು ಬಿಟ್ಟು ಅನುಭವ ಆಗ್ತಾ ಇದೆಯೋ ಅಥವಾ ಟಕ್ ಅಂತ ಬಾಬಾ ತಗೊಂಡ್ಬಿಟ್ಟು 1 ಸೆಕೆಂಡ್ ಅಲ್ಲಿ ಅನುಭವ ಆಗ್ತಾ ಇದೆಯೋ ಚೆಕ್ ಮಾಡ್ಕೊಳ್ಳಿ. ಅವಾಗ ಅನ್ಸ್ಬೇಕು, ನಾನು ಮನಸ್ಸು ಬುದ್ಧಿ ಇಟ್ಟೇ ಇಲ್ಲಪ್ಪ. ಏನ್ ಮಾಡ್ತಿದ್ದಾರೆ ಬಾಬಾ? ಏನ್ ಮಾಡಿದ್ದಾರೆ? ತಗೊಂಡ್ಬಿಟ್ಟಿದ್ದಾರೆ, ನನಗೆ ಅನುಭವ ಆಗ್ತದೆ. ಅನುಭವದಲ್ಲಿ ಗೊತ್ತಾಗ್ಬೇಕೇನಂತ, ಬಾಬಾ ನನ್ನನ್ನ ಉಪಯೋಗ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಆದ್ಮೇಲೆ ಅನುಭವ ಮೂರ್ತಿಯಾಗೋದು, ತಪಸ್ವಿ ಮೂರ್ತಿಯಾಗೋದು ರಾಜಯೋಗ ಹೌದು ಅಲ್ವೋ? ನೆನಪು ಹೌದು ಅಲ್ವೋ? ರಾಜಯೋಗ ಹೌದು ಅಲ್ವೋ? ತಪಸ್ಸು ಹೌದು ಅಲ್ವೋ? ಇದು ರಾಜಯೋಗ ಅಲ್ಲ. ನೀವು ಜೋಡಣೆ ಮಾಡ್ತಾ ಇಲ್ಲ ಅಲ್ಲಿ, ನೀವು ಜೋಡಣೆ ಮಾಡ್ತಾ ಇಲ್ಲ. ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಿದ್ದಾರೆ. ಒಂದು ಮುರ್ಲಿಲ್ ಬಾಬಾ ಹೇಳ್ತಾರೆ, ಮಕ್ಳೇ ನೀವು ಭಗವಂತನ ಮನೆಗೆ ಬಂದಾಗ ನೀವು ನನ್ನನ್ನು ನೆನಪೂ ಮಾಡಬಾರ್ದು, ನೀವು ನನ್ನ ಜೊತೆಗೆ ಯೋಗನೂ ಇಡಬಾರ್ದು. ಏನ್ ಹೇಳ್ತಾರೆ ಬಾಬಾ? ಭಗವಂತನ ಮನೆಗೆ ಬಂದಾಗ ನೀವು ನನ್ನನ್ನು ನೆನಪೂ ಮಾಡಬಾರ್ದು, ನೀವು ನನ್ನ ಜೊತೆ ಯೋಗನೂ ಇಡಬಾರ್ದು. ಮತ್ತೇನ್ ಮಾಡ್ಬೇಕು? ಊರು ಸುದ್ದಿ ಮಾತಾಡ್ತಿರ್ಬೇಕಾ? ಅನುಭವ ಮಾಡ್ತಾ ಇರೋದು. ತಪಸ್ಸು ಮಾಡ್ಬೇಕು ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ತಪಸ್ಸು. ಏಕ್ ಬಾಪ್ ದೂಸರಾ ನಾ ಕೊಯಿ. ತಪಸ್ಸು ಮಾಡೋದು ಬೇರೆ, ತಪಸ್ವಿ ಮೂರ್ತಿ ಬೇರೆ. ತಪಸ್ಸು ಯಾವುದು? ನೀವು ನಿಮ್ಮ ಮನಸ್ಸು ಬುದ್ಧಿಯನ್ನ ಪರಮಾತ್ಮನಲ್ಲಿಟ್ಟು ನಿಮಗೆ ಪರಮಾತ್ಮನ ಸುಖದ ಅನುಭವ ಮಾತ್ರ ಆದರೆ ಅದು ತಪಸ್ಸು. ಅದೇ ಪರಮಾತ್ಮನೇ ನಿಮ್ಮ ಮನ ಬುದ್ಧಿಯನ್ನ ತೆಗೆದುಕೊಂಡು ಬಿಟ್ಟು ಈಶ್ವರಿಯ ಸೇವೆಯ ಸುಖದ ಅನುಭವ ಆಗ್ತಾ ಇದ್ರೆ ಅದ್ಯಾವುದು? ತಪಸ್ವಿ ಮೂರ್ತಿ. ಅದ್ರ ವ್ಯತ್ಯಾಸ ನಿಮಗೆ ಗೊತ್ತಾಗ್ಬೇಕಾಗ್ತದೆ. ಹೀಗಿದ್ರೆ ನಾವು ತಪಸ್ ಮಾಡ್ಬೇಕು, ತಪಸ್ವಿ ಮೂರ್ತಿಗಳಾಗ್ಬೇಕು. ತಪಸ್ವಿ ಮೂರ್ತಿಗಳು. ಅದಕ್ಕಾಗಿ ಯೋಗದ ಬೇರೆ ಬೇರೆ ಲೆವೆಲ್ ಅನ್ನ ತಿಳ್ಕೊಳ್ಬೇಕು ಆತ್ಮೇರೆ. ಯಾವ ಲೆವೆಲ್ ಅಲ್ಲಿ ನಾವು ಇದ್ದೀವಿ ಅಂತ ಹೇಳ್ಬಿಟ್ಟು ಬರೀ ನಾನು ಆತ್ಮ ಆತ್ಮ ಅಂತ ಹೇಳ್ತಾ ಹೋಗ್ಬಿಟ್ಟು ಎಲ್ಲಾ ವಿಷಯವನ್ನು ಕೂಡ ಎಲ್ಲಾ ಶಬ್ದವನ್ನು ಅದಕ್ಕೆ ಹೋಲಿಕೆ ಮಾಡಬೇಡಿ. ವ್ಯತ್ಯಾಸ ಗೊತ್ತಾಗ್ಬೇಕು. ನಿಮಗೆ ಅನುಭವ ಮಾಡಿದಾಗ ಆಗುವಂತ ಅನುಭವ ಬೇರೆ, ನಿಮ್ಮ ವಿಕರ್ಮ ವಿನಾಶ ಆದಾಗ ಆಗುವಂತ ಅನುಭವ ಬೇರೆ, ನಿಮ್ಮ ಮೂಲಕ ವಿಶ್ವ ಕಲ್ಯಾಣ ಮಾಡಿದಾಗ ಅನುಭವ ಬೇರೆ, ನಿಮ್ಮ ಮೂಲಕ ಭಗವಂತ ಸರ್ವಶಕ್ತಿವಂತ ರೂಪದಲ್ಲಿ ಉಪಯೋಗ ಮಾಡಿಕೊಂಡಾಗ ಆಗುವಂತ ಅನುಭವ ಬೇರೆ, ನಿಮ್ಮ ಮೂಲಕ ಶಾಂತಿ ಕೊಟ್ಟಾಗ ಆಗುವಂತ ಅನುಭವ ಬೇರೆ. ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕರ್ಮಕ್ಕೆ ಉಪಯೋಗ ಮಾಡಿದಾಗ ಬೇರೆ ಬೇರೆ ಅನುಭವ ಆಗ್ಬೇಕು. ಪಾತ್ರೆಯನ್ನ ಒಲೆ ಮೆಟ್ಟೆ ಇಟ್ಟಾಗ ಪಾತ್ರೆ ಏನಾಗ್ತದೆ? ಬಿಸಿ ಆಗ್ತದೆ. ಅದೇ ಪಾತ್ರೆಯನ್ನ ಫ್ರಿಜ್ ಅಲ್ಲಿ ಇಟ್ಟು ಏನಾಗ್ತದೆ? ಕೋಲ್ಡ್ ಆಗೈತೆ. ಅದೇ ಪಾತ್ರೆಯನ್ನ ನೆಲದ ಮೇಲೆ ಇಟ್ಟು ಏನಿರ್ತದೆ? ಈ ಮೂರು ಅನುಭವ ಬೇರೆ ಹೌದೋ ಅಲ್ವೋ? ಹೌದು. ಹೌದು ತಾನೆ? ಯಾಕಂದ್ರೆ ಮೂರೂ ಸಮಯದಲ್ಲೂ ಪಾತ್ರೆ ಬೇರೆ ಬೇರೆ ಜೊತೆಗೆ ಸಂಬಂಧ ಸಂಪರ್ಕದಲ್ಲಿ ಬಂದಿದೆ. ಹಾಗೆ ಅನುಭವ ಹೇಳುವಂಥದ್ದು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಉದ್ದೇಶದಿಂದ ಬೇರೆ ಬೇರೆ ಲೆವೆಲಲ್ಲಿ ಹದ್ದಿನಲ್ಲಿ ಬೀಗದ್ದಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅನುಭವ ಉಪಯೋಗ ಮಾಡಿದಾಗ ನಿಮ್ಗೆ ಆಗುವಂತ ಅನುಭವದಲ್ಲೂ ಕೂಡ ಏನಿರ್ತದೆ? ವ್ಯತ್ಯಾಸ ಇರುತ್ತೆ. ಅನುಭವ ಯಾವಾಗ್ಲೂ ಒಂದೇ ರೀತಿ ಇರೋದಿಲ್ಲ. ಹಾಗಿದೆ ಅನುಭವ ಮೂರ್ತಿಯಲ್ಲಿ, ತಪಸ್ವಿ ಮೂರ್ತಿಯಲ್ಲಿ ಪುರುಷಾರ್ಥ ಯಾರು ಮಾಡ್ಬೇಕು? ಪ್ರಯತ್ನ ಯಾರು ಮಾಡ್ಬೇಕು? ನಮ್ಮಪ್ಪ. ನಾವೇನ್ ಮಾಡ್ಬೇಕು? ಅವನ್ ಮಾಡೋದು ತಗೊಂಡು ಸುಮ್ಮನೆ ಇರಬೇಕಷ್ಟೆ. ಇನ್ನು ಮೇಲೆ ರಾಜಯೋಗ ನಾವ್ ಮಾಡ್ಬೇಕು, ಬಾಬಾ ಮಾಡ್ಬೇಕು? ನಾವ್ ಮಾಡ್ಬೇಕು. ನಾನು ಬಾಬನ್ ನೆನಪು ಮಾಡೋದಲ್ಲ, ಬಾಬಾ ನಮ್ಮನ್ನ ನೆನಪು ಮಾಡ್ಬೇಕು. ನಾವು ಬಾಬನ್ ಉಪಯೋಗ ಮಾಡೋದಲ್ಲ, ಭಗವಂತನನ್ನು ಉಪಯೋಗ ಮಾಡ್ಕೊಳ್ಬೇಕು.
ಭಗವಂತ ನಮ್ಮನ್ನು ಉಪಯೋಗ ಮಾಡ್ಕೊಳ್ಬೇಕು ಅಂತಂದ್ರೆ ಅಷ್ಟು ನಾವು ಸ್ವಚ್ಛ ಶುದ್ಧ ಆಗಿರಬೇಕಾಗ್ತದೆ. ಅವಾಗ ಮಾತ್ರ ಭಗವಂತ ನಮ್ಮನ್ನೇನ್ ಮಾಡ್ಲಿಕ್ಕೆ ಸಾಧ್ಯ, ಉಪಯೋಗ ಮಾಡಲಿಕ್ಕೆ ಸಾಧ್ಯ. ನೀವು ಬಾಬನ ನೆನಪು ಮಾಡೋದಲ್ಲ, ಅಂದ್ರೆ ಕರ್ಮದ ನಡುವೆನೂ ಕೂಡ ಪಟ 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 ಅಂತ ತಕ್ಷಣದಲ್ಲಿ ನಿಮ್ಗೆ ಅನುಭವ ಆಗ್ತಾ ಇದೆ. ಪದೇ ಪದೇ ಸೇವೆಗೆ ಆಫರ್ಗಳು ಬರ್ತಾ ಇದಾವೆ, ಸ್ಥಿತಿ ಚೆನ್ನಾಗ್ ಆಗ್ತಾ ಇದೆ, ಕಷ್ಟನೇ ಪಡ್ಬೇಕಾಗಿಲ್ಲ, ಆರಾಮಾಗಿ ಕುಂತ್ರೆ ಸಾಕು, ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ನೀವ್ ಏನು ಮಾಡ್ತಾ ಇಲ್ಲ. ನಿಮ್ಗೊಂದು ಸತ್ಯ ಹೇಳ, ನಿನ್ನೆ ನಾವು ನಿರ್ಣಯ ಮಾಡ್ತವಲ್ಲ ಆಕರ್ಷಣ ಮೂರ್ತಿ ಮತ್ತು ತಪಸ್ವಿ ಮೂರ್ತಿ ಅಂತ, ಇವತ್ತಿನ ವಿಷಯ ಏನು ಅಂತ ನಂಗೆ ಮರ್ತೇ ಹೋಗ್ಬಿಟ್ಟಿದೆ. ಈಗಲೇ ಆ ಶಬ್ದ ನೆನಪಿಗೆ ಬಂದಿದ್ದು ನೀವ್ ಹೇಳದ ಮೇಲೆ. ಯಾವ ವಿಷಯ ಮೂರ್ತಿ ಅಂತ ಗೊತ್ತು, ಯಾವ್ದಂತ ಗೊತ್ತಿಲ್ಲ. ನಿನ್ನೆ ನನ್ನ ಕೆಲಸನೇ ಮಾಡಿಲ್ಲ ಅದ್ರ ಬಗ್ಗೆ ಏನು. ಅದು ಒಂದು ಧೈರ್ಯ, ನನ್ನ ಅಪ್ಪ ನನ್ನ ಜೊತೆಗಿದ್ದಾರೆ ಅಂತ, ಸರಿನಾ? ಅಲ್ಲಿ ಕೂತ್ಕೊಂಡ್ಬಿಟ್ಟು ಬಾಬಾ ಇದು ವಿಷಯ ಏನಪ್ಪ ಅಂತ ಹೇಳಿ ಅವ್ನು ಹೇಳ್ತಾ ಹೋಗ್ತಾ ಇರ್ತಾರೆ. ಆ ಅನುಭವ ಅಂದ್ರೆ ಇಷ್ಟು ದಿನದ ಈಶ್ವರಿ ಜೀವನದ ಅನುಭವದಿಂದ ನಾವೇನಾಗಿರ್ತೀವಿ, ನಿಶ್ಚಿಂತವಾಗಿರ್ತೀವಿ, ಬಾಬಾ ಜೊತೆಲಿ ಇದಾರಲ್ವಾ ಅಂತ. ಅದಕ್ಕಾಗಿ ವೆರೈಟಿ ಅನುಭವ ನಿಮ್ಗಿರ್ಬೇಕು. ಆದ್ರೆ ಆ ಅನುಭವ ಆಗ್ಲಿಕ್ಕೆ ನೀವು ಯಾವುದೇ ರೀತಿ ಪುರುಷಾರ್ಥ ಪ್ರಯತ್ನವನ್ನ ಮಾಡಬಾರ್ದು. ಅದಕ್ಕೆ ಬಾಬಾ ಮೊನ್ನೆ ಭಾನುವಾರದ ಮೂಲೆಯಲ್ಲಿ ಏನ್ ಹೇಳಿದ್ರು ಗೊತ್ತಾ? ಮಕ್ಕಳೇ, ನೀವು ದೊಡ್ಡ ದೊಡ್ಡ ಕಾನ್ಫರೆನ್ಸ್ಗಳನ್ನ ಮಾಡಿದ್ರಿ, ಮೆಗಾ ಪ್ರೋಗ್ರಾಮ್ಗಳನ್ನ ಮಾಡಿದ್ರಿ, ಎಷ್ಟು ಪರಿಣಾಮ ಪ್ರಭಾವ ಫಲಿತಾಂಶ ಬಂತು ಅದನ್ನ ನೀವು ಮಾಡಿದ್ದು. ನಾನೇನು ಮಾಡ್ತೇನೆ, ಬಲಗೈಯಾಗಿ ರೈಟ್ ಹ್ಯಾಂಡ್ ಆಗಿ, ಓಕೆ, ನಾನು ನಿಮ್ಮನ್ನು ಉಪಯೋಗ ಮಾಡ್ಬಿಟ್ಟು ವಿಶ್ವ ಕೊಡ್ತೇನೆ. ಇಷ್ಟು ದಿನ ನೀವು ಕಾನ್ಫರೆನ್ಸ್ ಮಾಡ್ದಲ್ಲ, ಈಗ ನಿಮ್ಮನ್ನು ನಾನು ಉಪಯೋಗ ಮಾಡ್ತೇನೆ, ಈಗ ನೋಡಿ ರಿಸಲ್ಟ್ಸ್ ಹೆಂಗ್ ಬರ್ತದೆ ಅಂತ ಹೇಳ್ತಿದ್ದಾರೆ ಬಾಬಾ. ನಾವು ಅದನ್ನು ಗಮನನೇ ಕೊಡೋದಿಲ್ಲ. ಇಲ್ಲ ಮತ್ತೆ ವಾಪಸ್ ಕಾನ್ಫರೆನ್ಸ್ ಮಾಡ್ಲಿಕ್ಕೆ ಹೋಗ್ತೀವಿ, ಮೆಗಾ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಹೋಗ್ತೀವಿ, ತಿಂಗಳುಗಟ್ಲೆ 6 ತಿಂಗಳಿಂದ ಪ್ರಯತ್ನ ಮಾಡೋದು, ಹಣವನ್ನ, ಸಂಪತ್ತನ್ನ, ಶಕ್ತಿಯನ್ನ ಎಷ್ಟು ವೇಸ್ಟ್ ಮಾಡ್ತೀವಿ ಅಂತಂದ್ರೆ ಅಮೃತ ವಿಳಾಸ ಸಮಯದಲ್ಲಿ ಹೇಳೋದೇ ಇಲ್ಲ. ಯೋಗ ಇಲ್ವೇ ಇಲ್ಲ. ಗೆಸ್ಟ್ಗಳಂತೆ ಅದಂತೆ ಇದಂತೆ ಇಷ್ಟು ಶಕ್ತಿಯನ್ನ ವೇಸ್ಟ್ ಮಾಡ್ತೀವಿ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ರೈಟ್ ಹ್ಯಾಂಡ್, ನೀವು ನಿಮಿತ್ತ, ನಾನು ಉಪಯೋಗ ಮಾಡ್ಕೊಳ್ತೇನೆ. ಕೇವಲ ಮನಸ್ಸು ನನ್ನ ಕೈಲಿ ಕೊಡಿ, ಶಾಂತಿ ಫ್ಲೋ ಆಗ್ತಿದೆ, ಅಷ್ಟು ಮಾತ್ರ ಅನುಭವ ಮಾತ್ರ ಮಾಡ್ತಾ ಹೋಗಿ. ಆದ್ಮೇಲೆ ಒಂದು ವಿಷಯ ತಿಳ್ಕೊಳ್ಳಿ, ಇಲ್ಲಿಯವರೆಗೆ ಸಾಧನೆಯನ್ನ ನಾವು ಮಾಡಿದ್ವಿ, ಪ್ರಯತ್ನವನ್ನ ನಾವು ಮಾಡಿದ್ವಿ, ಸಂದೇಶವನ್ನ ನಾವು ಕೊಟ್ವಿ. ಇನ್ಮೇಲೆ ಯಾರು ಕೊಡ್ತಾರೆ? ನಾವೇನ್ ಮಾಡ್ಬೇಕು? ಅನುಭವ ಮಾಡ್ತೇನೆ. ಅನುಭವ. ಬಾಬಾ ಉಪಯೋಗ ಮಾಡ್ತಿದಾರೆ ಇಲ್ವೋ? ಈಗ ನಿಮ್ಮ ಮನ ಬುದ್ಧಿಯನ್ನು ನೀವು ಉಪಯೋಗ ಮಾಡ್ಬೇಕು, ಬಾಬಾ ಉಪಯೋಗ ಮಾಡ್ಬೇಕು? ಬಾಬಾ ಉಪಯೋಗ ಮಾಡ್ತಾರೆ, ಹೆಂಗ್ ಗೊತ್ತಾಗ್ತದೆ? ಖುಷಿ, ಅನುಭವ. ಪಾತ್ರೆ ಒಲೆ ಮೇಲೆ ಇದೆ ಅಂತಂದ್ಮೇಲೆ ಬಿಸಿ ಆಗಿ ಆಗ್ತದಲ್ವಾ? ಫ್ರಿಜ್ ಅಲ್ಲಿ ಇದ್ದಾಗ ತಂಪು ಆಗ್ತಾನೆ ಆಗ್ತದೆ. ಹಾಗೆ ನಿರಂತರವಾಗಿ ಅನುಭವದ ಆಧಾರದಿಂದ ನಿಮ್ಗೆ ಗೊತ್ತಾಗ್ಬೇಕು ಏನಂತ. ಎಸ್, ಬಾಬಾ ನನ್ನ ಏನ್ ಮಾಡ್ತಾರೆ, ಉಪಯೋಗ ಯಾವ್ದಕ್ಕಾದ್ರೂ ಉಪಯೋಗ ಮಾಡ್ಕೊಳ್ಳಲ್ಲ, ಅದು ನಮ್ಗೇನ್ ಸಂಬಂಧ ಇಲ್ಲ ಅಲ್ವಾ? ನಾನು ಒಲೆ ಮೇಲೆ ಇದ್ರೆ ಆಯ್ತು, ಅದ್ರ ಸಾಂಬಾರಾದ್ರೂ ಮಾಡ್ಲಿ, ಪಾಯಸದಾದ್ರೂ ಮಾಡ್ಲಿ, ಏನಾದ್ರು ಮಾಡ್ಲಿ, ನಾನು ಉಪಯೋಗಕ್ಕೆ ಆಗ್ಬೇಕು ಅಷ್ಟೇ. ನೀವು ಕೇವಲ ಆ ಅನುಭವದ ವೃದ್ಧಿ ಕಡೆ ಗಮನವನ್ನ ಕೊಡ್ತಾ ಹೋಗಿ. ಹೀಗೆ ದಿನದಿಂದ ದಿನಕ್ಕೆ ಆದ್ಮೇಲೆ ನಮ್ಮ ರಾಜಯೋಗ ಸಹಜವಾಗಬೇಕು, ಪರಿಶ್ರಮದಿಂದ ಇರುವಂತದ್ದಾಗಬಾರ್ದು. ಅದನ್ನು ಕೂಡ ಭಾನುವಾರದ ಮೊದಲು ಬಾಬಾ ಹೇಳಿದ್ದಾರೆ. ನಿಮ್ಮ ಯೋಗ ಶ್ರೇಷ್ಠ ಮಟ್ಟದಾಗಿಲ್ಲಿ, ದಿನದಿಂದ ದಿನಕ್ಕೆ ಸಹಜತೆ ಕಡೆಗೆ ಹೋಗಿ ಕಷ್ಟಪಟ್ಟೋಗ್ಬಾರ್ದು. ಹಿಂಗ ಕೂತ್ಕೊಂಡ್ಬಿಟ್ಟು ಕೈಯನ್ನು ಹಿಂಗ್ ಮುದ್ದೆ ಇಟ್ಕೊಂಡ್ಬಿಟ್ಟು ನೆಟ್ಟ ಕೂತ್ಕೊಂಡು ಕಣ್ಣು ಮಿಡಿಕ್ಸ್ದೇನೆ ಪರಿಶ್ರಮ ಪಡಬೇಕಾ? ಇದೆಲ್ಲದಲ್ಲೂ ಕೂಡ ಮನಸ್ಸನ್ನ ಕಷ್ಟ ನಾನು ಪರಮಾತ್ಮಲ್ಲಿ ಇಡುವಂತ ಪ್ರಯತ್ನವನ್ನ ಮಾಡ್ತೇನೆ. ಹಾಗಿದಾದ್ಮೇಲೆ ನಾನು ಸೇವೆ ಮಾಡ್ಬೇಕು, ಬಾಬಾ ಮಾಡ್ಬೇಕು. ನೀವಷ್ಟು ಯೋಗ್ಯರಾಗಿದ್ದೀರ ಅಂತ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಪರ್ಫೆಕ್ಟ್ ಆಗಿದ್ದೀರ ಅಂತ ಚೆಕ್ ಮಾಡ್ಕೊಳ್ಳಿ. ನೀವಷ್ಟು ಯೋಗ್ಯರಾಗಿಲ್ಲ ಅಂತಂದ್ರೆ ಅವ್ರು ಎದುರುಗಡೆ ಹೋಗಿ ನಿಂತ್ಕೊಂಡ್ರು ಕೂಡ ಅವ್ರು ನಿಮ್ಮನ್ನು ಉಪಯೋಗ ಮಾಡ್ಕೊಳಲ್ಲ. ಅವನಿಗೆ ಬೇಕು ಅಂತಂದ್ರೆ ಅವ್ನಿಗೆ ಯಾವ ಮೂಲೆಯಲ್ಲಿ ಬೇಕಾದ್ರೂ ಇಲ್ಲಿ ಅವ್ರನ್ನ ಎತ್ಕೊಂಡ್ ಬಂದ್ಬಿಡ್ತಾನೆ. ಯಾರು? ನಮ್ಮಪ್ಪ. ಅವನ ಮೇಲೆ ಅಷ್ಟು ಪ್ರೀತಿ ಇರ್ಲಿ. ಅವಾಗ ನೀವು ಯೋಚನೆ ಮಾಡ್ತೀರಿ, ಅಣ್ಣವ್ರೆ, ಬಾಬಾ ನಾವು ಹಳ್ಳಿಯಲ್ಲಿ ಇದ್ದೀವಿ, ನಾವು ಹಸು ಕೆಲಸ ಮಾಡುವಂಥವ್ರು, ನಮ್ಮನ್ನು ಉಪಯೋಗ ಮಾಡ್ತಾರ? ಯಾರನ್ನ ಬೇಕಾದ್ರೂ ಭಗವಂತ ಉಪಯೋಗ ಮಾಡ್ತಾರೆ. ಸತ್ಯ ಹೃದಯ ಇರಬೇಕು. ಏನಿರ್ಬೇಕು? ಇಚ್ಛೆಗಳು, ಡಿಮಾಂಡ್ಗಳು, ಆಸಕ್ತಿಗಳು, ಅದು ಬೇಕು, ಇದು ಬೇಕು, ಹಿಂಗ ಬೇಕು, ಹಂಗ ಬೇಕು, ಏನು ಡಿಮಾಂಡ್ ಇಲ್ಲ. ಡಿಮಾಂಡ್ ಒಂದೇ. ಏನ್ ಡಿಮಾಂಡು? ಸದಾ ನನ್ನನ್ನ ಉಪಯೋಗ ಮಾಡಿಕೋ. ಸರಿ, ನಿಮ್ಗೊಂದು ಪ್ರಶ್ನೆ, ಉತ್ತರ ಕೊಡಿ. ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ಳಿಕ್ ರೆಡಿ ಇದ್ದಾರೆ, ಅದರ ಪ್ರತಿ ನಿಮ್ಗೆ ಏನ್ ಬೇಕು? ರೆಡಿ ಇರಬೇಕು.
ನಿಮಗೆ ಫಲಿತಾಂಶ ರಿಸಲ್ಟ್ಸ್ ಅಲ್ಲಿ ನಿಮ್ಗೆ ಏನ್ ಬೇಕು ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಾರೆ. ಅದರ ಒಂದು ಫಲವಾಗಿ ನಿಮ್ಗೆ ಏನ್ ಬೇಕು? ಅನುಭವ ಬೇಕು. ಆಮೇಲೆ ಖುಷಿ. ಮತ್ತೆ ಏನು ಬೇಡ, ಶಾಂತಿ. ಅನುಭವ ಮಾತ್ರ ಆದ್ರೆ ಸಾಕು. ನಿಮ್ಗೆ ಅನುಭವ ಬೇಕು. ಆ ಆತ್ಮ ಶಾಂತಿ ಸಪ್ತಗುಣಗಳು. ಅನುಭವ. ಶಾಂತಿ ಅನುಭವ ಬೇಕು ನಿಮ್ಗೆ. ಈ ಲಕ್ಷ್ಮೀನಾರಾಯಣ ಆಗೋದು ಬೇಡ, ಬೇಡ. ಬಿಲ್ಡಿಂಗ್ ಬೇಡ, ಬೇಡ ಬೇಡ ಬಂಗಾರ ಬೇಡ. ಬೇಡ, ಏನು ಬೇಡ. ಹೆಸರು ಕೀರ್ತಿ ಬೇಡ, ಏನು ಬೇಡ. ಬೇಡ. ಸ್ಟೇಜಲ್ಲಿ ಬೇಡ, ಬೇಡ. ಸನ್ಮಾನ ಬೇಡ, ಏನು ಬೇಡ. ಬೇಡ. ಸೆಲ್ಫಿ ತೆಗೆಯೋದು ಬೇಡ, ಕಿರೀಟ ಬೇಡ, ಬೇಡ. ಮತ್ತೆ ಏನ್ ಬೇಕು? ಬಾಪ್ತಾದನೇ ಬೇಕು. ಬಾಬ್ದಾದ ಇದ್ದಾರೆ, ಬಾಬ್ದಾದ ಇದ್ದಾರೆ. ನಿಮ್ಮ ಮನಸ್ಸು ಬುದ್ಧಿಯನ್ನ ಭಗವಂತನಿಗೆ ಕೊಡ್ತಾ ಇದ್ದೀರಾ, ಅದರ ರಿಟರ್ನ್ ಆಗಿ ನಿಮ್ಗೆ ಏನ್ ಬೇಕು? ನಮ್ಮನ್ನ ಶಾಂತಿ. ನಿಮ್ಗೆ ಶಾಂತಿ ಬೇಕು, ಅವ್ರ ಏನೇನ್ ಕೊಡ್ತಾರೋ ಅದೆಲ್ಲ ಬೇಕಲ್ಲ. ಅದೆಲ್ಲ ಬೇಕು. ಯಾರಿಗೆ ಬೇಕು? ನಿಮ್ಗೆ ಬೇಕು ತಾನೆ? ಅವಾಗ ಸ್ವಾರ್ಥಿಗಳಾದ್ರೂ ಆಗಿಲ್ವೋ? ಅನುಭವ ಬಿಟ್ಟು ಬೇರೆ ಏನು ನನಗೆ ಶಾಂತಿ ಬೇಕು, ನನಗೆ ಖುಷಿ ಬೇಕು, ನನಗೆ ನೆಮ್ಮದಿ ಬೇಕು ಅಂದ್ರೆ ನೀವು ಬಾಳ ನನಗೆ ಮಾತ್ರ ಬೇಕೇ ಹೊರತು ಬೇರೆ ಯಾರಿಗೂ ಕೊಡೋದಿಲ್ಲ ನಾನು. ವಿಶ್ವಕ್ಕೆ ಬೇಕಾದ್ರೆ ನೀವ್ ಯಾವಾಗ ಏನು ಕೇಳಿದ್ರಿ? ಪ್ರಶ್ನೆ ಕೇಳಿದಾಗ ನೀವ್ ಹೇಳಿದ್ದೇನು? ಶಾಂತಿ ಬೇಕು. ಯಾರಿಗೆ ಬೇಕು ಕೊಡೋದು? ನನಗೆ ಬೇಕು ಅಂತಂದ್ರೆ ನೀವು ಹೌದು ತಾನೆ? ಅವಾಗ ನಾವೇನು ಕೇಳಬೇಕು ಅಂತಂದ್ರೆ, ಬಾಬಾ ನಾನು ಮನಬುದ್ಧಿಯನ್ನು ಏನು ಕೊಡಿದ್ದೀನಿ, ಇದರಿಂದ ಎಲ್ಲರಿಗೂ ಕೊಡು. ನೀನು ಏನ್ ಮಾಡ್ಬೇಕು? ಎಲ್ಲರಿಗೂ ಕೊಡ್ಬೇಕು. ನನಗೆ ಬೇಡ, ಯಾರಿಗೆ ಕೊಡು? ವಿಶ್ವಕ್ಕೆ ಕೊಡ್ಬೇಕು. ಎಲ್ಲರಿಗೂ ಕೊಟ್ಟಾಗದಲ್ಲಿ ನೀವು ಇದ್ದೀರೋ ಇಲ್ವೋ? ಇದೀವಿ. ಅವಾಗ ನಿಮ್ಗೆ ಅನುಭವ ಆಗ್ತದೋ ಆಗಲ್ವೋ? ಆಗ್ಲಿ ಆಗ್ಲಿ. ಹಾಗಾದ್ರೆ ಶಾಂತಿ ನನಗ್ ಮಾತ್ರ ಆಗ್ಬೇಕು, ಎಲ್ಲರಿಗೂ ಆಗ್ಬೇಕು? ಇಡೀ ವಿಶ್ವಕ್ಕೆ. ನೀವ್ ಆ? ಕೇಳಿದಾಗೆ ತಾನೇ ನಾನೇನ್ ಏನ್ ಕೇಳ್ದೆ? ಬೇಕು? ಏನು ಬೇಕು ಅಂತ ನಾನು ಕೇಳ್ದೆ, ನೀವೇನಿದ್ರು ಶಾಂತಿ ಬೇಕು ಅಂತ ಶಾಂತಿ ಹೇಳಿದ್ರೆ ಬೇಕು. ಎಲ್ಲರಿಗೂ ಸೇರಿ ತಾನೇ ಶಾಂತಿ. ಹೇಳ್ಬೇಕು ತಾನೆ, ಎಲ್ಲರಿಗೂ ಅಂತ ನೀವ್ ಹೇಳ್ಬೇಕು ತಾನೆ. ಶಾಂತಿ ಬೇಕು ಅಂತ ನಾನ್ ನಿಮ್ಗೆ ಏನ್ ಕೇಳಿದೆ? ಭಗವಂತ ನಿಮ್ಮ ಮನಸ್ಸು ಬುದ್ಧಿಯನ್ನು ಭಗವಂತ ತಗೊಂಡ್ ನಿಮ್ಗೇನು ಬೇಕು ಅಂತ ನಾನು ಪ್ರಶ್ನೆ ಕೇಳಿದ್ನಾಗ ಹೇಳಿಲ್ವೋ? ನಮಗೆ ಅಂದ್ರೆ ಎಲ್ಲರೂ ಇರ್ತಾರೆ ಅಂತ ನನ್ನ ಅಭಿಪ್ರಾಯ. ಅದೇಂಗಾಗ್ಬಿಡ್ತದೆ? ನೀವು ಒಬ್ರು ಊಟ ಮಾಡ್ಬಿಟ್ಟು ನನ್ನ ಹೊಟ್ಟೆ ತುಂಬಿಡ್ತದ? ನಾನ್ ಪ್ರಶ್ನೆ ನಿಮ್ಗೆ ಸ್ಪಷ್ಟವಾಗಿ ಕೇಳಿದೆ, ನಿಮಗೆ ಏನು ಬೇಕು ಅಂತ ನಾನು ಕೇಳಿದೆ. ಶಾಂತಿ ಬೇಕು ಅಂತಂದ್ರೆ ಅವಾಗ ನಿಮಗೆ ಮಾತ್ರ ತಾನೆ ನೀವ್ ಹೇಳ್ಬೇಕಿತ್ತು. ಏನಂತ? ಇಲ್ಲ ಅನ್ನೋರು ಎಲ್ಲರಿಗೂ ಬೇಕು, ವಿಶ್ವದ ಎಲ್ಲರಿಗೂ ಬೇಕು ಅಂತ ಹೇಳ್ಬೇಕಿತ್ತಲ್ವಾ? ಪ್ರಶ್ನೆ ಏನ್ ಕೇಳ್ತಾರೆ ಸ್ವಲ್ಪ ಗಮನವನ್ನ ಕೊಡಿ. ನಾನು ನಿಮ್ಮನ್ನು ಫೇಲ್ ಮಾಡ್ಬೇಕು ಅಂತಲ್ಲ, ನಮ್ಮ ಸಂಕಲ್ಪಗಳು ಹೇಗಿರಬೇಕು ಬಾಬಾ? ಅಂದ್ರೆ ಶಬ್ದ ಬರೋದ್ ಮುಂಚೆ ತುಂಬಾ ಜಾಗೃತಿಯಾಗಿ ಬಾಯ್ ಅಯ್ಯೋ, ಬಿಡ್ಬೇಕು ಅಂತ. ಯೋಚನೆ ಅದಕ್ಕೆ ಬಾಯಿನೇ ಬಿಡೋದಿಲ್ಲ ಯಾರು, ಏನ್ ಹೇಳಿದ್ರು ತಪ್ಪೋದಿಲ್ಲ ಅಂತ. ಭಗವಂತ ಅನುಭವ ಬೇಕು ನಮಗೆ, ಅದು ಎಲ್ಲರಿಗೂ ಅನುಭವ ಮಾಡಿಸು, ನನಗೆ ಮಾತ್ರ ಅಲ್ಲ. ಅನುಭವ ಏನ್ ಬೇಕು? ಎಲ್ಲರಿಗೂ ಅನುಭವವನ್ನ ಮಾಡಿಸು, ನನಗೆ ಬೇರೆ ಏನು ಬೇಡ. ಸಂಗಮ ಯುಗದ ಪರಮಾತ್ಮನ ಸುಖವನ್ನ ನೀನೇನ್ ಮಾಡ್ಬೇಕು? ನನ್ನ ಮೂಲಕ, ಈ ಆತ್ಮನ ಮೂಲಕ, ಈ ಮನಬುದ್ಧಿಯ ಮೂಲಕ, ಶರೀರದ ಮೂಲಕ ಸರ್ವರಿಗೂ ಅನುಭವವನ್ನ ಮಾಡಿಸು. ಅನುಭವ ಬೇಕು ಅಂತೇಳಿ ಅದ್ರಲ್ಲಿ ಏನ್ ತಪ್ಪಿಲ್ಲ. ಅದು ಏನ್ ಚೇಂಜ್ ಮಾಡಿ? ಸರ್ವರಿಗೂ ಹೇಳೋದನ್ನ ಚೇಂಜ್ ಮಾಡ್ಬೇಕಷ್ಟೇ. ನನಗೆ ಮಾತ್ರ ಅಂತ ನಾವು ಹೇಳುವಂಗಿಲ್ಲ. ನನಗೆ ಮಾತ್ರ ಹೇಳಿದ್ರೆ ನಾವೇನಾಗ್ಬಿಟ್ಟಿವಿ? ಸ್ವಾರ್ಥ. ಸ್ವಾರ್ಥ ಆಗ್ಬಿಟ್ವಿ ಅಲ್ವಾ? ಅದಕ್ಕೆ ವಿಶ್ವ ಕಲ್ಯಾಣಕಾರಿಗಳಾಗ್ಬೇಕು ಅಂತಂದ್ರೆ ಸರ್ವರಿಗೂ ವರ್ತಮಾನ ಸಮಯದಲ್ಲಿ ಸಂಗಮ ಯುಗದಲ್ಲಿ ಎಲ್ಲರಿಗೂ ಅನುಭವ ಮಾಡಿಸ್ಬೇಕು ಅಂತಂದ್ರೆ ನಾವೇನಾಗ್ಬೇಕು? ನಿಸ್ವಾರ್ಥ ಮೂರ್ತಿ. ನಾವೇನಾಗ್ಬೇಕು? ಮೂರ್ತಿ. ಈಗ ನಾನು ಎಲ್ಲರಿಗೂ ಕೊಡಬೇಕು, ಬಾಬಾ ಎಲ್ಲರಿಗೂ ಕೊಡಬೇಕು. ಬಾಬಾ ಎಲ್ಲ ಹೌದು ತಾನೆ? ಬ್ರಾಹ್ಮಣ ಎಲ್ಲರಿಗೂ ದರ್ಶನ ಕೊಡ್ಲಿಕ್ಕೆ ಆಗೋದಿಲ್ವಾ ತಾನೆ? ಮೂರ್ತಿ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ? ಮೂರ್ತಿಯ ಫೋಟೋವನ್ನು ತಗೊಂಡೋಗ್ಬಿಟ್ಟು ಮನೇಲಿ ಇಟ್ಕೊಳ್ತಾರೆ, ಹೊರತು ಬ್ರಾಹ್ಮಣ ತಗೊಂಡೋಗಿರ್ತಾರ? ಇಲ್ಲ. ಇಲ್ಲ ತಾನೆ? ಈಗ ನೀವು ಬ್ರಾಹ್ಮಣ ಆಗ್ಬೇಕು, ಮೂರ್ತಿ ಆಗ್ಬೇಕು? ಮೂರ್ತಿ. ಮೂರ್ತಿನೇ ಆಗ್ಬೇಕು. ಆ ಮೂರ್ತಿನೇ. ಇವತ್ತಿನ ಮೂರ್ತಿ. ಕ್ಲಾಸಿನ ಅನುಸಾರ ಮೂರ್ತಿ ಮತ್ತು ಬೇರೆ ಲೆವೆಲ್ಗಳಿದ್ದಾವೆ, ಗೊತ್ತಿರ್ಲಿ. ಓಕೆ, ಇವತ್ತಿನ ಲೆವೆಲ್ ವರೆಗೆ ನೀವು ಮೂರ್ತಿ ಅಂತ ಹೇಳ್ತೀರಾ. ಆ ವಿಷಯಕ್ಕೆ ಇವತ್ತು ಬೇಡ, ಯಾಕಂದ್ರೆ ಆ ವಿಷಯ ಅಲ್ಲ ಇವತ್ತೇನು ವಿಷಯ ಇದೆ ಅದರ ಬಗ್ಗೆ ಮಾತ್ರ ನಾವು ಮಾತಾಡೋಣ. ಓಕೆ, ಅದಕ್ಕೆ ಬಾಬಾ ಹೇಳ್ತಾರೆ, ಮೊದಲು ತಪಸ್ವಿ ಮೂರ್ತಿಗಳಾಗಿ ಮೊದಲು ಭಗವಂತ ನಿಮ್ಮನ್ನ ಅನುಭವ ಮಾಡಿ. ನೋಡಿ, ಪಾತ್ರೆಯನ್ನ ಬೆಂಕಿ ಮೇಲೆ ಇಟ್ಟಾಗ ಫಸ್ಟ್ ಯಾವ್ದು ಬಿಸಿ ಆಗ್ತದೆ?
ಪಾತ್ರೆ. ಆಮೇಲೆ ಒಳಗಡೆಗಿರುವಂತ ನೀರು, ಆಮೇಲೆ ಇರುವಂತ ತರಕಾರಿ, ಆಮೇಲೆ ಮಸಾಲೆ ಬಿಸಿ ಆಗ್ತದೆ ತಾನೆ, ಆಮೇಲೆ ಅದರ ವಾಸನೆ ಏನಾಗ್ತದೆ ವಾಯುಮಂಡಲ ಬರ್ತದಲ್ವಾ, ಪಕ್ಕದಲ್ಲಿರೋರು ಗೊತ್ತಾಗತ್ತಲ್ವಾ. ಹಾಗೆ ಮೊದಲು ತಪಸ್ಸಿನ ಮೂಲಕ ಭಗವಂತನ ಸಪ್ತ ಗುಣಗಳ ಅನುಭವವನ್ನ ನೀವು ಮಾಡಿ, ಆ ಅನುಭವ ಹೆಚ್ಚಿಗೆ ಆಗ್ತಾ 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 ಹೋದಾಗ ಅನುಭವದ ಪ್ರಮಾಣದ ಅನುಸಾರ ತುಂಬಾ ಜನರಿಗೆ ಆ ಅನುಭವ ಹೇಳುವಂಥದ್ದು ತಲುಪತ್ತೆ. ಆ ಅನುಭವದ ಆಧಾರದಿಂದ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ತಿದ್ದಾರೆ ಅಂತ ಗೊತ್ತಾಗತ್ತೆ. ಅದಕ್ಕೆ ಇನ್ನು ಮೇಲೆ ಈಶ್ವರ್ಯ ಸಾಧನೆ, ಪುರುಷಾರ್ಥ, ಸೇವೆಯಲ್ಲಿ ಆದಷ್ಟು ನಿಮ್ಮನ್ನ ನೀವು ಪ್ರಯತ್ನ ಮಾಡಬೇಡಿ. ಕೇವಲ ಮನಸ್ಸನ್ನ ಭಗವಂತನ ಕೈಲಿ ಕೊಟ್ಟು ಆ ಕರ್ಮವನ್ನು ಯಾರಿಗೆ ಒಪ್ಪಿಸ್ಬೇಕು ನಾವು? ಅವನು ಉಪಯೋಗ ಮಾಡ್ತಾ ಇದ್ದಾನೋ ಇಲ್ಲ ಅಂತ ನಾವೇನ್ ಮಾಡ್ಕೊಳ್ಬೇಕು? ಅನುಭವದ ಆಧಾರದ ಚೆಕ್ ಮಾಡ್ಬೇಕಂದ್ರೆ ಬಾಬಾ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಕರ್ಮವನ್ನ ಮಾಡುವಂತ ಕೆಲಸವನ್ನ ನನಗ ಬಿಡು, ಕರ್ಮದ ಫಲವನ್ನ ನೀನ್ ಅನುಭವ ಮಾಡು. ಕರ್ಮ ಯಾರು ಮಾಡ್ಬೇಕು? ಬಾಬಾ. ಯಾರಿಗೆ ಎಷ್ಟು ಯಾವ ಪ್ರಮಾಣದಲ್ಲಿ ಯಾವ ರೂಪದಲ್ಲಿ ಕೊಡ್ಬೇಕು ಅದು ಭಗವಂತ ನಿರ್ಣಯ ಮಾಡ್ತಿದ್ದಾರೆ. ಅದ ಆ ಕರ್ಮದ ಫಲ ಸ್ವಲ್ಪ ಪ್ರಮಾಣ, ಪೂರ್ತಿ ಬೇಡ, ಪೂರ್ತಿ ತಗೊಂಡ್ಬಿಟ್ಟು ಎಲ್ಲ ಖಾಲಿ ಆಗಿಬಿಡ್ತದೆ. ಓಕೆನಾ? ಸ್ವಲ್ಪ ಪ್ರಮಾಣದಲ್ಲಿ ನನಗೇನಾಗ್ತಾ ಇರಬೇಕು? ಅನುಭವ ಆಗ್ತಾ ಇರಬೇಕಾಗ್ತದೆ. ಹೇಗೆ ಟೀ ಮಾಡ್ತಾ ಇರೋದಕ್ಕೆ ಆ ಸ್ಮೆಲ್ ಬರ್ತಾ ಇರ್ತದಲ್ಲ, ಕುದಿತಾ ಕುದಿತಾ ಹೋದಾಗ ಸ್ಮೆಲ್ ಬರುತ್ತಲ್ವಾ, ಹಾಗೇನೆ ಇಲ್ಲೂ ಕೂಡ ಭಗವಂತ ನಮ್ಮನ್ನು ಉಪಯೋಗ ಮಾಡ್ತಿದ್ದಾರೆ ಅಂತ ನಮ್ಗೇನಾಗ್ಬೇಕು? ಬೇಕು. ಅದಕ್ಕಾಗಿ ಮೊದಲು ತಪಸ್ವಿ ಮೂರ್ತಿಗಳಾಗಿ, ಆಮೇಲೆ ಅನುಭವಿ ಮೂರ್ತಿಗಳಾಗಿ. ಓಕೆ, ಅಚ್ಚಾ. ಓಂ ಶಾಂತಿ. ಓಂ ಶಾಂತಿ.